ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. Samparkisi Paramount Electricals, dealers in all kinds of electricals, goods, fans and LED products. Near Mahavir Chowk, ಲೋಹರ್ವಾಡಿ MG ರೋಡ್ ರಾಯಚೂರ್. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಹಕಾರ ಸಪ್ತಾಹ, ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ, ಗ್ರಾಮಗಳ ಅಭಿವೃದ್ಧಿ ಸಹಕಾರ ಸಂಘ ಬಲಗೊಳಿಸುವುದು ಅಗತ್ಯ, ಸಚಿವ NS ಬೋಸರಾಜ್. ದೇವದಾಸಿ ಪದ್ಧತಿ ಸಮಾಜಕ್ಕೆ ಮಾರಕ, ನಿವಾರಣೆ ಕೇವಲ ಒಬ್ಬರ ಜವಾಬ್ದಾರಿಯಲ್ಲ, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬುಕ್ರೋ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ 27ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ, ಮೈತ್ರಿ ಕೃಷ್ಣ. ನವೆಂಬರ್ 18ರಂದು ಸಂವಿಧಾನ ಸಂರಕ್ಷಣಾ ಜಾಗೃತಿ ಜಾಥಾ, ಮಹಿಳೆಯರು ಭಾಗಿ, ವಿಜಯರಾಣಿ ಸಿರ್ವಾರ. ಮಟ್ಟೂರು ತಾಂಡದಲ್ಲಿ ಹಳೆ ದ್ವೇಷದಿಂದ ಹಲ್ಲೆ, ಪೊಲೀಸರನ್ನು ಕಟ್ಟಿ ಹಾಕಿಲ್ಲ, ನ್ಯಾಯ ಕೊಡಿಸಿ ಲಾಲಮ್ಮ. ಬಿಹಾರ ಚುನಾವಣೆ, NDAಗೆ ಪ್ರಚಂಡ ಜಯ, ನಗರದಲ್ಲಿ ಬಿಜೆಪಿಯಿಂದ ಸಂಭ್ರಮಾಚರಣೆ. ಬಿಹಾರ ಚುನಾವಣೆಯಲ್ಲಿ ಲೋಕ ಜನಶಕ್ತಿ ಪಕ್ಷ ಗೆಲುವು, ವಿಜಯೋತ್ಸವ. ಮತ್ತು ದೇವದಾಸಿ ಮಹಿಳೆಯರ ಕುಟುಂಬಕ್ಕೆ ಸೌಲಭ್ಯಗಳನ್ನು ಒದಗಿಸಲು ಮನವಿ. ಸರ್ಕಾರ ಸಂಘಗಳ ಅಭಿವೃದ್ಧಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನ ಮತ್ತು ಯೋಜನೆಗಳು ರಾಜ್ಯ ಸರ್ಕಾರ ನಿಯೋಗದೊಂದಿಗೆ ಕೇಂದ್ರಕ್ಕೆ ಮನವಿ ಮಾಡಿದೆ. ಕೇಂದ್ರ ಸರ್ಕಾರದ ಪರಿಶೀಲನೆಯಲ್ಲಿದ್ದು ಹೆಚ್ಚಿನ ಪ್ರಮಾಣದ ಅನುದಾನ ಒದಗಿ ಬಂದಲ್ಲಿ ಸಹಕಾರ ಸಂಘಗಳು ಗ್ರಾಮೀಣ ಭಾಗದವರಿಗೆ ವಿಸ್ತರಿಸಿ ಯುವಕರಿಗೆ ಉದ್ಯೋಗಗಳು ದೊರೆಯುತ್ತಿವೆ. ಈ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮುಂದುವರೆಸಿದೆ ಎಂದು ಸಣ್ಣ ನೀರಾವರಿ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ಸಹಕಾರ ಸಂಘಗಳ ಅಭಿವೃದ್ಧಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನ ಮತ್ತು ಯೋಜನೆಗಳಿಗೆ ರಾಜ್ಯ ಸರ್ಕಾರ ನಿಯೋಗದೊಂದಿಗೆ ಕೇಂದ್ರಕ್ಕೆ ಮನವಿ ಮಾಡಿದೆ. ಕೇಂದ್ರ ಸರ್ಕಾರ ಪರಿಶೀಲನೆಯಲ್ಲಿದ್ದು ಹೆಚ್ಚಿನ ಪ್ರಮಾಣದ ಅನುದಾನ ಒದಗಿ ಬಂದಲ್ಲಿ ಸಹಕಾರ ಸಂಘಗಳು ಗ್ರಾಮೀಣ ಭಾಗದವರೆಗೂ ವಿಸ್ತರಿಸಿ ಯುವಕರಿಗೆ ಉದ್ಯೋಗಗಳು ದೊರೆಯುತ್ತಿವೆ. ಈ ನಿಟ್ಟಿನಲ್ಲಿ ಸರ್ಕಾರದ ಪ್ರಯತ್ನ ಮುಂದುವರೆದಿದೆ ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ನಗರದ ಕೃಷಿ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಹಾಮಂಡಳ ನಿಯಮಿತ, ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ರಾಯಚೂರು, ಸಹಕಾರ ಇಲಾಖೆ ರಾಯಚೂರು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ, ಜಿಲ್ಲಾ ಸೌಹಾರ್ದ ಸಹಕಾರ ಒಕ್ಕೂಟ ನಿಯಮಿತ ರಾಯಚೂರು ಕೊಪ್ಪಳ ಬಳ್ಳಾರಿ ಮತ್ತು ವಿಜಯನಗರ, ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ನಿಯಮಿತ, ಜಿಲ್ಲೆಯ ಸೌಹಾರ್ದ ಸಹಕಾರ ಸಂಘಗಳು, ಜಿಲ್ಲೆಯ ಪಟ್ಟಣ ಸಹಕಾರ ಬ್ಯಾಂಕ್ಗಳು ಮತ್ತು ಪತ್ತಿನ ಸಹಕಾರ ಸಂಘಗಳು, ಜಿಲ್ಲೆ ತಾಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘಗಳು, ಜಿಲ್ಲೆಯ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳು, ಜಿಲ್ಲೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಾಗೂ ಇತರೆ ವಿವಿಧ ರೀತಿಯ ಸಹಕಾರ ಸಂಘ ಸಂಸ್ಥೆಗಳು ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2025 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಕಳೆದ ಅನೇಕ ವರ್ಷಗಳ ಹಿಂದಿನ ಸಹಕಾರ ಸಂಘಗಳು ಇಂದಿನ ಸಹಕಾರ ಓಲೈಕೆ ಮಾಡಿದಾಗ ಸಾಕಷ್ಟು ಅಭಿವೃದ್ಧಿ ಕಂಡಿವೆ. ರೈತರಿಗೆ, ಮಹಿಳೆಯರಿಗೆ, ಸಾರ್ವಜನಿಕರಿಗೆ ಸಾಲ ಸೌಲಭ್ಯಗಳನ್ನು ನೀಡಿ ಪ್ರಗತಿ ಹೊಂದಿವೆ ಎಂದರು. ಸಹಕಾರ ಸಂಘಗಳು ಗ್ರಾಮೀಣ ಭಾಗದಲ್ಲಿ ನೆಲೆಸಿ ಸ್ಥಳೀಯವಾಗಿ ಅಭಿವೃದ್ಧಿಗೆ ಕಾರಣವಾಗಬೇಕಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮೀಣದತ್ತವಾಗಿ ಸಹಕಾರ ಸಂಘಗಳು ಸ್ಥಾಪನೆಯಾಗಬೇಕು. ಸಾಕಷ್ಟು ಸಹಕಾರ ಸಂಘಗಳು ಅಭಿವೃದ್ಧಿ ಹೊಂದದೆ ನಷ್ಟ ಅನುಭವಿಸಿ ಬಂದ್ ಆಗಿವೆ. ಅವುಗಳ ಉತ್ತೇಜನೆಗೆ ಮುಂದಾಗಬೇಕಿದೆ. ರಾಜ್ಯದಲ್ಲಿ 42,000 ಅಧಿಕ ಸಹಕಾರ ಸಂಘಗಳ ಇದ್ದು 1 ಲಕ್ಷ ಕೋಟಿ ಜನರು
ಜನರು ಸದಸ್ಯರಾಗಿದ್ದಾರೆ. ಗ್ರಾಮೀಣ ಭಾಗದ ಮಹಿಳೆಯರು, ಪರಿಶಿಷ್ಟ ಜಾತಿ ಜನಾಂಗದವರು ಸದಸ್ಯರಾಗಬೇಕು. ಕಲಬುರಗಿಯಲ್ಲಿ ಸಹಕಾರ ಭವನ ನಿರ್ಮಾಣಕ್ಕೆ 10 ಕೋಟಿ ನೀಡಿದೆ. ಜಿಲ್ಲಾ ಕೇಂದ್ರದಲ್ಲಿಯೂ ಜಾಗವಿದ್ದು ಸಹಕಾರ ಭವನ ನಿರ್ಮಾಣಕ್ಕೆ 10 ಕೋಟಿ ನೀಡಲು ಪ್ರಯತ್ನಿಸುವುದಾಗಿ ಹೇಳಿದರು. ನಮಗೆ ಭಾಳ ಈ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಭಾಳ ಸಂತೋಷ ಅನಿಸ್ತದೆ. ಯಾಕಂದರೆ ನಾನು 1977ರಿಂದ ಈ ನಡೆದಿರ್ತಕ್ಕಂಥ ಜಿಲ್ಲಾ ಬ್ಯಾಂಕ್ DCC ಬ್ಯಾಂಕ್ಗಳ ಅಧ್ಯಕ್ಷರ ಚುನಾವಣೆಯಲ್ಲಿ ಮತ್ತು ಅನೇಕ ಸೊಸೈಟಿಗಳ ಎಲೆಕ್ಷನ್ ಮತ್ತು ಸ್ಪಿನ್ನಿಂಗ್ ಎಲೆಕ್ಷನ್ ಸೊಸೈಟಿ ನೋಡಿದ್ದೀನಿ. ಅಂದಿನ ಪರಿಸ್ಥಿತಿಗೆ ಇವತ್ತಿನ ಪರಿಸ್ಥಿತಿಗೆ ಬದಲಾವಣೆ ನನ್ನ ಈ ಭಾಗದಲ್ಲಿ ನೋಡಿ ಬಹಳ ಸಂತೋಷ ಅನಿಸ್ತದೆ. ಆ ಸಂದರ್ಭದಲ್ಲಿ ಯಾರ ಹತ್ರ ರಿಸರ್ವೇಷನ್ ಬುಕ್ಕು ಸೀಲಿತ್ತು ಅವರಿಗೆ ಬಾಡಿ ಮಾಡೋದು ಅಧ್ಯಕ್ಷ ಮಾಡ್ತಕ್ಕಂಥದ್ದು ನಾವು ಅನೇಕ ಬಾರಿ ನೋಡಿದ್ವಿ. ನಾವು ಸಹಿತ ಅದರಲ್ಲಿ ಯಾರು ಮಾಡಬೇಕಂತ ಅನೇಕ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೀವಿ. ಒಂದು ಸಣ್ಣ ಉದಾಹರಣೆ ನಾನು ಹೇಳ್ತಾ ಇದ್ದೆ, DCC ಬ್ಯಾಂಕಿಗೆ ನರ್ಸರಿಗಳನ್ನು ಮಾಡಬೇಕಾಗಿತ್ತು. ನಮ್ಮ ಪ್ರಬಲ ಪಾಟೀಲ್ ಕೆಲವರು ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಏನು ಮಾಡಬೇಕಂತ ರಾತ್ರಿ ಮಾತಾಡಿ ₹1,000 ಸಾಲ ಏನಿದೆ ಸರ್ಟಿಫಿಕೇಟ್ ತಂದುಬಿಟ್ಟು ರಾತ್ರಿ ಬೆಳಗ್ಗೆ ಸೂರ್ಯನಲ್ಲಿ ಕೊಟ್ಟು ಸರ್ಟಿಫಿಕೇಟ್ ಹೋಯ್ತು. ನಮ್ಮ ನರ್ಸರಿಗಳು ಡೈರೆಕ್ಟ್ ಆಗಿಬಿಟ್ಟು ಈ ರೀತಿಯಾದಂಥ ಪರಿಸ್ಥಿತಿಗಳು ಮತ್ತು ಎಲ್ಲ ಬ್ಯಾಂಕ್ಗಳಲ್ಲಿ ಯಾರ ಬುಕ್ಕು ಮತ್ತು ಸೀಲ್ ಇದ್ರು ಅವರೇ ಅನೇಕ ವರ್ಷಗಳು ಸೊಸೈಟಿಗಳನ್ನು ನಮ್ಮ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ನಡೆಸ್ಕೊಂಡು ಬಂದಿರ್ತಕ್ಕಂಥ ನಾನು ಸ್ವತಃ ನೋಡಿರ್ತಕ್ಕಂಥ. ಅದು ಇವತ್ತು ಬದಲಾವಣೆ ಆಗಿ ಎಲ್ಲ ಧರ್ಮ ಜಾತಿಯವರು ಇದರಲ್ಲಿ ಭಾಗಿಯಾಗ್ತಾರೆ. ಮಹಿಳೆಯರ ಸಹಿತ ಭಾಗಿಯಾಗ್ತಾರೆ. ಅನೇಕ ಸಂಘ ಸಂಸ್ಥೆಗಳು ಅತ್ಯಂತ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡುವ ಮುಖಾಂತರ ಜಿಲ್ಲೆಯಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ, ರೈತರಿಗೆ, ಮಹಿಳೆಯರಿಗೆ ಅನೇಕ ಸಂಘ ಸಂಸ್ಥೆಗಳ ಮುಖಾಂತರ ಸೌಲಭ್ಯಗೊಳಿಸಿರ್ತಕ್ಕಂಥ ನಾವು ನೋಡಿ ಭಾಳ ಆನಂದ ಆಗ್ತದೆ. ನಮ್ಮ ಜಿಲ್ಲಾ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಸಹಿತ ಒಂದು ಸಂದರ್ಭದಲ್ಲಿ ನಾನು ಅದರಲ್ಲಿ ಸದಸ್ಯನಾಗಿದ್ದೆ. ಶಾಲೆಗೆ ಬಸವರಾಜ ಪಟೇಲ್ ಅನೇಕರು ಅದರಲ್ಲಿ ನಾವು ಡೈರೆಕ್ಟರ್ಗಳಾಗಿದ್ವಿ. ಅದು ಆಗೋದನ್ನು ಮೊದಲು ಈಗಾಗಲೇ ರಿಸರ್ವ್ ಬ್ಯಾಂಕಿಂದ ನೋಟಿಸ್ ಬಂದು ಅಲ್ಲಿರ್ತಕ್ಕಂಥ ಬಾಡಿಯನ್ನು ಡಿಸಾಲ್ವ್ ಮಾಡಿ ಬೇರೆ ಬೇರೆ DCC ಅವರಿಗೆ ರಿಜಿಸ್ಟ್ರೇಟ್ ಮಾಡಿಬಿಟ್ಟು ಅದರಿಂದ ಆ ಸಂದರ್ಭದಲ್ಲಿ ಮುಂದುವರೆದು ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವರು ಕೋಆಪರೇಟಿವ್ ಮಿನಿಸ್ಟರ್ ಆದ ನಂತರ ನಾವೆಲ್ಲ ರಿಕ್ವೆಸ್ಟ್ ಮಾಡಿ ಆ ಬ್ಯಾಂಕಿಗೆ ಮತ್ತೆ ಪ್ರಯೋಜನ ಮಾಡಬೇಕು. ಇನ್ನೊಂದು ಪ್ರದೇಶದಲ್ಲಿ DCCಗಳು ಭಾಳ ಅವಶ್ಯಕ ಅಂತೇಳಿ ಈ ಭಾಗದ ಮುಖಂಡರ ಕೈಗೊಂಡಾಗ ಅವರ ಪ್ರಯತ್ನದಿಂದ ಮತ್ತೆ ರಿಸರ್ವ್ ಬ್ಯಾಂಕ್ ಒಂದು ಅವಕಾಶ ಕೊಟ್ಟು ಆದ ನಂತರ ಪ್ರತಿ ಚುನಾವಣೆಗಳು ನಡೆದು ಇವತ್ತು ಅನೇಕರು ಇವತ್ತು ಅಧ್ಯಕ್ಷರು ಪದಾಧಿಕಾರಿಗಳಾದರೂ ಇವತ್ತು ನಮ್ಮ ವಿಶ್ವನಾಥ ಪಟೇಲ್ ಕ್ಷೇತ್ರ ಅಧ್ಯಕ್ಷರಾಗಿ ಭಾಳ ಯಶಸ್ವಿಯಾಗಿ ಬ್ಯಾಂಕ್ಗಳನ್ನು ಉತ್ತಮ ರೀತಿಯಲ್ಲಿ ಏನು ರಾಜ್ಯದಲ್ಲಿರ್ತಕ್ಕಂಥ ಕೆಲವೇ DCC ಬ್ಯಾಂಕ್ಗಳು ಉತ್ತಮವಾಗಿ ನಡೀತಾ ಇದೆ. ಕೆಲವು ಬ್ಯಾಂಕ್ಗಳಿಗಾಗಲೇ ದಿವಾಳಿ ದಾಖಲಿದೆ. ಅಂಥ ಸಂದರ್ಭದಲ್ಲಿ ಸಹಿತ ರಾಯಚೂರಿನಲ್ಲಿ ಈ DCC ಬ್ಯಾಂಕ್ಗಳಿಂದ ಉತ್ತಮವಾಗಿ ನಮ್ಮ ಈ ಭಾಗದ ಸುಮಾರು 1,20,000 ರೈತರಿಗೆ ಸಾಲ ತಿರ್ತಕ್ಕಂಥ ಒಂದು ಅವಕಾಶವನ್ನು ಅವರು 700 ಕೋಟಿ ರೂಪಾಯಿ ವೆಚ್ಚ ಮಾಡಿ. ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ನಿಯಮಿತ ರಾಜ್ಯಾಧ್ಯಕ್ಷ ಜಿ. ನಂಜನಗೌಡ ಮಾತನಾಡಿ, ದೇಶದಲ್ಲಿ 1950ರಲ್ಲಿ ಸಹಕಾರ ಸಂಘವು ಪ್ರಾರಂಭವಾಗಿ ಇಲ್ಲಿಯವರೆಗೆ ಬೆಳೆದು ಬಂದಿದೆ. ಸಹಕಾರ ಸಂಘಗಳ ಕಾಯ್ದೆಯಡಿಯಲ್ಲಿ ಕಾರ್ಯನಿರ್ವಹಿಸುವ ಸಂಘಗಳು ಆರ್ಥಿಕತೆಯ ಮೂಲವಾಗಿದ್ದು, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲು ಗ್ರಾಮೀಣದತ್ತ ಕೊಂಡೊಯ್ಯಬೇಕಿದೆ. ಸಹಕಾರ ವಿಷಯ ಕುರಿತು ಶಾಲಾ ಹಂತದಲ್ಲಿಯೇ ಮಾಹಿತಿ ನೀಡುವ ಕೆಲಸ ಮಾಡಿದರೆ ಯುವ ಜನರಿಗೆ ಅನುಕೂಲವಾಗಲಿದೆ. ದೇಶದ ಆರ್ಥಿಕತೆ ಮತ್ತು ಉದ್ಯೋಗ ಸೃಷ್ಟಿಗೆ ಪ್ರಯೋಜನವಾಗಲಿದೆ. ಕೇಂದ್ರದ ಮಟ್ಟದಲ್ಲಿ ಟ್ರಿಬ್ಯುನಲ್ ವಿಶ್ವವಿದ್ಯಾಲಯವಿದ್ದು ಎಲ್ಲ ರಾಜ್ಯಗಳಿಗೆ ಶಾಖೆಗಳು ವಿಸ್ತೀರ್ಣವಾಗಬೇಕಿದೆ. ಈ ನಿಟ್ಟಿನಲ್ಲಿ ಸರ್ಕಾರವು ಪ್ರಯತ್ನಿಸಬೇಕಾಗಿದೆ ಎಂದರು. ಪ್ರತಿ ವಿಶ್ವವಿದ್ಯಾಲಯದಲ್ಲಿ ಒಂದು ಸಹಕಾರ ಅಧ್ಯಯನ ಕೇಂದ್ರ ಪ್ರಾರಂಭವಾಗಬೇಕು. ಸಹಕಾರ ಸಂಘಗಳ ಕುರಿತು ಶಿಕ್ಷಣ ಸಂಶೋಧನೆಗೆ ಅನುಕೂಲವಾಗಲಿದೆ. ಇದರಿಂದ ಸಾಕಷ್ಟು ಬದಲಾವಣೆ ಕಾಣಬಹುದು. ಸಹಕಾರ ಕ್ಷೇತ್ರ 2030ಕ್ಕೆ ಹೊಸ ನಾಂದಿಯಾಗಬೇಕು. ಉದ್ಯೋಗ ಶಿಕ್ಷಣ ಅಭಿವೃದ್ಧಿಗೆ ಸಹಕಾರ ಕ್ಷೇತ್ರ ದಾಪುಗಾಲು ಆಗಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಶಾಸಕ ಹಂಪಯ್ಯ ನಾಯಕ್, ಮಾಜಿ ಸಚಿವ ಹಾಗೂ ಕೆಒಎಫ್ ಅಧ್ಯಕ್ಷ ವೆಂಕಟರಾವ್ ನಾಡಗೌಡ, MLC ಎ ವಸಂತಕುಮಾರ್, ಶರಣಗೌಡ ಪಾಟೀಲ್ ಬಯ್ಯಾಪುರ್,
ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಹಾಮಂಡಳಿ ಅಧ್ಯಕ್ಷ ಗುರುನಾಥ್ ಜಾಂತಿಕರ್, ರಾಯಚೂರು ಕೊಪ್ಪಳ ಸೌಹಾರ್ದ ಸಂಯುಕ್ತ ಸಹಕಾರ ನಿಗಮ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ತೋರಣದಿನಿ, ನಿರ್ದೇಶಕರುಗಳಾದ ಆರ್ ತಿಮ್ಮಯ್ಯ ಶೆಟ್ಟಿ, ಶ್ರೀಧರ್, ಶೈಲಜಾ ತಪಲಿ, ಸಹಕಾರ ಮಾರಾಟ ಮಹಾಮಂಡಳಿ ಅಧ್ಯಕ್ಷ ಜಯವಂತರಾವ್ ಪತಂಗೆ, ಎಣ್ಣೆ ಬೀಜ ಬೆಳೆಗಾರರು ಸಹಕಾರ ಸಂಘಗಳ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್ ಅತ್ನೂರು, ಸುರೇಶ್ ರೆಡ್ಡಿ ಮಾದಿನೂರು, ಮೀನು ಸಹಕಾರ ಮಹಾಮಂಡಳಿ ನಿರ್ದೇಶಕ ಸೈಯದ್ ಸಂಜಯ್ ಪಾಟೀಲ್, ಸುರೇಶ್ ಗೌಡ, ಎಂಆರ್ ಮನೋಹರ್, ವಿಶ್ವನಾಥ್ ಮಲಕೊಂಡ, ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ಶವಂತಗೀರ, ನಕ್ಕುಂದಿ ಅಮರೇಗೌಡ, ಜಿತೇಂದ್ರ ಹರ್ದಾರ್ ಸೇರಿದಂತೆ ಅನೇಕರು ಇದ್ದರು. ದೇವದಾಸಿ ಪದ್ಧತಿ ತಡೆಗಟ್ಟುವಿಕೆ ನಿಷೇಧ ಪರಿಹಾರ ಮತ್ತು ಪುನರ್ವಸತಿ ಕಾಯ್ದೆ ಆರಂಭದಲ್ಲಿ ಆಶ್ವಾಸನೆ ಪರಿವರ್ತನೆಯಾಗಿದೆ. ದೇವದಾಸಿ ಪದ್ಧತಿ ನಿಷೇಧ ಮತ್ತು ಅವರಿಗೆ ಸೌಲಭ್ಯಗಳನ್ನು ನೀಡುವುದು ಕೇವಲ ಒಬ್ಬರ ಜವಾಬ್ದಾರಿಯಲ್ಲ, ಸರ್ಕಾರ, ಪೊಲೀಸರು, ಎಲ್ಲ ಇಲಾಖೆ ಅಧಿಕಾರಿಗಳು ಹಾಗೂ ಸಮಾಜದ ಪ್ರತಿಯೊಬ್ಬರು ಜವಾಬ್ದಾರಿಯಾಗಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಪ್ರಧಾನ ಪೋಷಕರಾದ ವಿಭು ಬುಕ್ರೀದ್ ಹೇಳಿದರು. ದೇವದಾಸಿ ಪದ್ಧತಿ ತಡೆಗಟ್ಟುವಿಕೆ ನಿಷೇಧ ಪರಿಹಾರ ಮತ್ತು ಪುನರ್ವಸತಿ ಕಾಯ್ದೆಯು ಆರಂಭದಲ್ಲಿಯೇ ಆಶ್ವಾಸನೆಯ ಪರಿವರ್ತನೆಯಾಗಿದೆ. ದೇವದಾಸಿ ಪದ್ಧತಿ ನಿಷೇಧ ಮತ್ತು ಅವರಿಗೆ ಸೌಲಭ್ಯಗಳನ್ನು ನೀಡುವುದು ಕೇವಲ ಒಬ್ಬ ಜವಾಬ್ದಾರಿಯಲ್ಲ, ಸರ್ಕಾರ, ಪೊಲೀಸರು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಹಾಗೂ ಸಮಾಜದ ಪ್ರತಿಯೊಬ್ಬ ಜವಾಬ್ದಾರಿಯಾಗಿದೆ ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಮೂರ್ತಿಗಳು ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಧಾನ ಪೋಷಕರಾದ ವಿಭು ಬುಕ್ರು ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ವಕೀಲರ ಬಾರ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿದ್ದ ಮೆಗಾ ಆರೋಗ್ಯ ಶಿಬಿರ ಮತ್ತು ದೇವದಾಸಿ ಪದ್ಧತಿ ನಿರ್ಮೂಲನೆ ಕುರಿತು ಕಾನೂನು ಸುರಕ್ಷಿತ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ದೇವದಾಸಿ ಪದ್ಧತಿಯನ್ನು ಆಚರಣೆ ಮಾಡಲಾಗುತ್ತಿದ್ದು, ದೇವದಾಸಿ ಪದ್ಧತಿಯನ್ನು ನಿಷೇಧ ಮಾಡಲು ಸಾಕಷ್ಟು ವರ್ಷಗಳಿಂದ ಹೋರಾಟಗಳು ನಡೆಯುತ್ತಾ ಬಂದಿದೆ. ಇದೀಗ ದೇವದಾಸಿ ಪದ್ಧತಿ ನಿರ್ಮೂಲನೆಗೆ ಇದ್ದ ದೇವದಾಸಿ ಪದ್ಧತಿ ನಿಷೇಧ ಕಾಯ್ದೆ 1982 ಅನ್ನು ಕರ್ನಾಟಕ ದೇವದಾಸಿ ಪದ್ಧತಿ ತಡೆಗಟ್ಟುವಿಕೆ ನಿಷೇಧ ಆಹಾರ ಹಾಗೂ ಪುನರ್ವಸತಿ ಕಾಯ್ದೆ 2025 ಎಂಬ ಹೊಸ ಕಾಯ್ದೆಯನ್ನಾಗಿ ಬದಲಾಯಿಸಲಾಗುತ್ತಿದೆ. ಇದರ ಅಡಿ ಮಾಜಿ ದೇವದಾಸಿಯರ ಸರ್ವೆ ನಡೆಸಲಾಗುತ್ತಿದೆ ಎಂದರು. ಸಮೀಕ್ಷೆ ನಂತರ ದೇವದಾಸಿ ಕುಟುಂಬದವರಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳು, ವಸತಿ ಹಾಗೂ ಅವರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ನೀಡಲಾಗುತ್ತದೆ. ಈ ಕಾಯ್ದೆ ಮತ್ತು ಕಾನೂನಿನ ಕುರಿತು ದೇವದಾಸಿಯರು ಸರಿಯಾಗಿ ತಿಳಿದುಕೊಂಡು ಜಾಗೃತರಾಗಿ ಸಮಾಜದಲ್ಲಿ ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದು ತಿಳಿಸಿದರು. ಲಿಂಗಸ್ಗೂರು, ದೇದುರ್ಗ, ರಾಯಚೂರು ಹಾಗೂ ಸಿಂಧನೂರು ತಾಲೂಕಿನಲ್ಲಿ 1180 ಜನ ಮಾಜಿ ದೇವದಾಸಿಯರ ಕುಟುಂಬಗಳು ಸರ್ವೆಯಲ್ಲಿ ಪಾಲ್ಗೊಂಡಿವೆ. ಈ ಸರ್ವೆ ಕಾರ್ಯವು ಆಶ್ವಾಸನೆ ಪರಿವರ್ತನೆಯಾಗಿದೆ ತಿಳಿಸಿದರು. ಇವತ್ತಿಗೆ ಅನ್ವಯಿಸ್ತದೆ. ಮೋಕ್ಷಮ್ಮ ಬಂದ್ಬಿಟ್ಟು ಅವರ ಜೀವನ ಚರಿತ್ರೆಯನ್ನ ಹಂಚಿಕೊಂಡ್ರು. ಅವರ ಹೆಸರು ಕೂಡ ನೋಡಿ, ಮೋಕ್ಷ. ಮೋಕ್ಷ ಅಂದ್ರೆ ಜನರಲ್ಲಿ ನಾವೆಲ್ಲ ಏನ್ ಹೇಳ್ತೀವಿ ಅಂದ್ರೆ, ನಾವು ಮಾಡಿದಂತ ಪಾಪಗಳಿಗೆ ಮೋಕ್ಷ ಸಿಗ್ಬೇಕು, ಜೀವನದಲ್ಲಿ ಕಳ್ಕೋಬೇಕು ಅಂತ. ಆ ಸ್ಥೈರ್ಯದಲ್ಲಿ ಆಕೆ ಒಂದು ಮಾತು ಹೇಳಿದ್ರು, ನಮಗೆ ಮಗುವಿನ ತಂದೆ ಹೆಸರು ಕೊಡಬೇಡಿ, ನಮಗೆ ತಾಯಿ ಹೆಸರೇ ಸಾಕು ಅಂತ. ಇದು ಬೇಕಾಗಿರೋದು ಎಲ್ಲರಿಗೆ ಚಪ್ಪಾಳೆ ತಟ್ಟೋದಕ್ಕೆ. She doesn't want the name of the father to the child. She's happy with the name which she has given to the child. ಇದು ಸ್ಥೈರ್ಯ ಬೇಕಾಗಿರೋದು. ಅವ್ರು ಹೇಳಿದ್ರು ವಿವರಣವಾಗಿ ದೇವದಾಸಿ ಪದ್ಧತಿ ಹೇಗೆ ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂತ ತಮಗೆಲ್ಲ ಗೊತ್ತಿದೆ, ಬಟ್ ಜಸ್ಟ್ ಫಾರ್ ದ ಸೇಕ್. ಪುರಾತನ ಕಾಲದಲ್ಲಿ ದೇವದಾಸಿ ಪದ್ಧತಿ ಉದ್ದೇಶನೇ ಬೇರೆ ಇತ್ತು. ನಾವೆಲ್ಲ ಓದಿದ್ರೆ ಗೊತ್ತಿರ್ತದೆ ಅದು. ಅವ್ರು ಹೇಳಿದಾಗೆ ದೇವಸ್ಥಾನದಲ್ಲಿರುವಂತಹ ದೇವತೆಗಳನ್ನ ಅಲಂಕರಿಸಿ ಅವರಿಗೆ ಸೇವೆ ಮಾಡುವುದು, ಅಲ್ಲಿ ಪ್ರಾರ್ಥನೆ ಮಾಡೋದು, ಜನರಿಗೆ ಅದರ ಬಗ್ಗೆ ಮಾರ್ಗದರ್ಶನ ಕೊಡುವುದು ಒಂದು ಸಮಾಜದಲ್ಲಿ ಇದ್ದಂಥ ಸ್ಥಿತಿಯಾಗಿದೆ. ಒಂದು ಸ್ಟೇಟಸ್ ಸಿಂಬಲ್ ಇತ್ತದು. ಕ್ರಮೇಣ ದುರಾದೃಷ್ಟವಶಾತ್ ಶೋಷಣೆಗೊಳಗಾಗ್ಬಿಡ್ತದೆ. ತಾವೆಲ್ಲ ಇಲ್ಲಿ ಮುಂದೆ ಇದ್ದೀರಾ, ನಿಮಗಿಂತ ಹೆಚ್ಚಾಗಿ ಈ ವಿಷಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ನಿಮ್ಮ ಕಣ್ಣಲ್ಲಿರುವಂತಹ ಆಸೆ, ಅಪೇಕ್ಷೆ, ನಾವು ಅದಕ್ಕೆ ಸ್ಪಂದಿಸ್ತೇವೆ. ದ ಎಕ್ಸ್ಪೆಕ್ಟೇಷನ್ ವಾಟ್ ಯುವರ್ ಐಸ್ ಆರ್ ಶೋಯಿಂಗ್ ಟುಡೇ, ವಿ ಕ್ಯಾನ್ ಲುಕ್ ಇನ್ ಟು ದಟ್. ಈ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಉದ್ದೇಶ ಚಪ್ಪಾಳೆ ತಟ್ಟೋದು ಒಂದೇ ಅಲ್ಲ. ನೀವು ಏನ್ ತೊಂದರೆ ಪಟ್ಟಿದ್ದೀರಾ, ವಂಶ ಪಾರಂಪರ್ಯವಾಗಿ ಏನೇನು
ಈ ಶೋಷಣೆಗಳಿಗೆ ಒಳಗಾಗಿದ್ದೀರೋ ಇದನ್ನ ಬೇರಿನಿಂದ ಕಿತ್ತಾಕುವಂತ ಒಂದು ದೃಢ ನಿರ್ಧಾರದಿಂದ ತಾವು ಹೋಗ್ಬೇಕಿಲ್ಲಿಂದ. ನೀವು ಯಾರಿಗೇನು ಕಮ್ಮಿ ಇಲ್ಲ, ಕಾರಣಾಂತರಗಳಿಂದ ತಾವು ಶೋಷಣೆಗೊಳಗಾಗಿದ್ದೀರಾ. ಆದ್ರೆ ಇವತ್ತು ನಿಮ್ಮದೇ ಒಂದು ಶಕ್ತಿ, ನಿಮ್ಮ ಶಕ್ತಿಯನ್ನು ಮೀರಿಸಲಿಕ್ಕೆ ಯಾರಿಗಿಂತ ಸಾಧ್ಯ ಇಲ್ಲ. ಇದನ್ನ ನೆನಪಿಟ್ಕೊಳ್ಳಿ. ನೀವುಗಳು ಮುಂದೆ ಆದರೆ ರಾಯಚೂರು ಜಿಲ್ಲೆ ಒಂದೇ ಅಲ್ಲ, ನಮ್ಮ ಇಡೀ ಭಾರತ ದೇಶದಲ್ಲಿ ಇರುವಂತಹ ಇದೊಂದು ಅಮಾನವೀಯ ಸಂಸ್ಕೃತಿ ಏನಿದೆ, ಇದು ನಮ್ಮ ನಾಗರಿಕತೆಗೆ ಒಂದು ಧಬ್ಬೆ. ನಾವಿಲ್ಲಿ ನಿಲ್ಲಕ್ಕೂ ನಮಗೆ ಸಮರ್ಥ ಇಲ್ಲ. ಈ ಪದ್ಧತಿ ಇನ್ನೂ ನಮ್ಮ ಸಮಾಜದಲ್ಲಿ ನಡೀತಾ ಇದೆ ಅಂದ್ರೆ ನಾವಿಲ್ಲಿ ನಿಲ್ಲಕ್ಕೂ ನಮಗೆ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ನೀವು ಶೋಷಣೆಗೊಳಗಾದ್ರೆ ಇದು ನಿಮ್ ತಪ್ಪಲ್ಲ, ಇದು ನಮ್ದೆಲ್ಲ ತಪ್ಪು, ಇದು ಸಮಾಜದೆಲ್ಲ ಹೊಣೆ ಹೊಡೆದಂತ ತಪ್ಪು. ಶತಮಾನಗಳಿಂದ ಈ ಪದ್ಧತಿಯನ್ನ ಬೇರಿನಿಂದ ಕಿತ್ತಾಕ್ಲಿಕ್ಕೆ ಶ್ರಮ ವಹಿಸಿದ್ರು, ಕಾನೂನು ಶಾಸನಗಳ ತಂದ್ರು. ಆದ್ರೂ ಎಲ್ಲೋ ಒಂದ್ ಕಡೆ ಇದನ್ನ ಸಂಪೂರ್ಣವಾಗಿ ಬೇರಿನಿಂದ ಕಿತ್ತು ತೆಗಿಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಇವಾಗ ಸಮಯ ಬಂದಿದೆ. ಯಾವಾಗ ಮೋಕ್ಷಮ್ಮ ಹೇಳಿದ್ರು ನಮಗೆ ತಂದೆಯವರ ಹೆಸರು ಬೇಕಾಗಿಲ್ಲ, ನಮ್ಮ ತಾಯಿ ಹೆಸರು ಸಾಕು, ಆ ನಿರ್ಧಾರ ಬೇಕು. ಈ ನಿರ್ಧಾರ ಇಟ್ಕೊಂಡು ತಾವುಗಳು ಮುಂದೆ ಹೆಜ್ಜೆ ಇಡಿ. ಸರ್ಕಾರ ಈಗಾಗಲೇ ಒಂದು ಮಸೂದೆಯನ್ನು ತಂದಿದೆ. ಅದರ ಪ್ರಕಾರವಾಗಿ ಈ ಶೋಷಣೆಗೊಳಗಾದಂತಹ ಎಲ್ಲ ಮಹಿಳೆಯರಿಗೆ, ಮಕ್ಕಳಿಗೆ ಸಾಕಷ್ಟು ಅನುದಾನ ಕೊಡೋದಾಗ್ಲಿ, ಹಣ ಸಹಾಯ ಮಾಡೋದಾಗ್ಲಿ, ಪಿಂಚಣಿ ಕೊಡೋದಾಗ್ಲಿ, ಜಮೀನು ಕೊಡೋದಾಗ್ಲಿ, ಮನೆಯವರಿಗೆ ಮನೆ ಕೊಡೋದಾಗ್ಲಿ, ವಿದ್ಯಾಭ್ಯಾಸಕ್ಕೆ ಅನುಮತಿ ಕೊಡೋದಾಗ್ಲಿ, ಇದರ ಎಲ್ಲ ಹಲವಾರು ವಿಷಯಗಳನ್ನ ತಂದಿದ್ದಾರೆ. ಇದಕ್ಕೂ ಮೊದಲು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಂಜಿ ಶುಕ್ರೆ ಕಮಲ್ ಮಾತನಾಡಿ, ಪುರಾತನ ಕಾಲದಲ್ಲಿ ದೇವದಾಸಿಯರ ಪದ್ಧತಿಯೇ ಬೇರೆ ಇತ್ತು. ದೇವರನ್ನು ಪೂಜಿಸುವುದು, ಜನರಿಗೆ ದೇವರ ಪರವಾಗಿ ಮಾರ್ಗದರ್ಶನ ನೀಡುವುದಾಗಿತ್ತು. ಆದರೆ ಕಾಲಕ್ರಮೇಣ ದೇವದಾಸಿಯರ ಮೇಲೆ ಶೋಷಣೆಗಳು ಜರುಗತೊಡಗಿದವು. ಈ ಶೋಷಣೆಗಳನ್ನು ಬೇರು ಸಮೇತ ಕಿತ್ತು ಹಾಕಬೇಕಾಗಿದೆ. ದೇಶದಲ್ಲಿ ದೇವದಾಸಿ ಪದ್ಧತಿಯು ಅಮಾನವೀಯ ಸಂಸ್ಕೃತಿ ಹಾಗೂ ನಾಗರಿಕತೆಗೆ ದಬ್ಬೆಯಾಗಿದೆ. ಇದನ್ನು ಕಿತ್ತು ಹಾಕಲು ಪ್ರತಿಯೊಬ್ಬರ ಸಹಕಾರ ಅತ್ಯಗತ್ಯವಾಗಿದೆ. ಜಿಲ್ಲೆಯಲ್ಲಿ ದೇವದಾಸಿ ಪದ್ಧತಿ ನಿರ್ಮೂಲನೆ ಮತ್ತು ಕಾನೂನು ಸಲಹೆಗಳಿಗಾಗಿ ಕೋಶವನ್ನು ಸ್ಥಾಪಿಸಲಾಗುತ್ತದೆ ಎಂದು ತಿಳಿಸಿದರು. This legislation is aimed not only at eradicating the practice but also ensuring the rehabilitation and empowerment of its survivors. On 23rd June 2025, the Karnataka State Human Rights Commission directed the Chief Secretary to carry out a comprehensive statewide survey of all Devdasi women, a critical step towards understanding the realities and restoring their rights. For thousands of women, the law represents more than a legal reform. It's a beacon of justice. It offers them a path to reclaim their dignity, to be seen not as victims of the old custom but as citizens entitled to equal rights, inheritance and respect. It seeks to end ritualized exploitation of legitimate children's rights and opens doors to education, livelihood and social security. Yet we must remember that true change does not come from laws alone. It must be built through empathy, vigilance and collaboration. The success of this law will depend on how we implement it. Through inclusive surveys, effective protection mechanism, accessible legal aid and strong rehabilitation services. Above all, we must ensure that the voices of Devdasi women themselves remain at the heart of every policy and program. The Devdasi system is deeply rooted in social custom and poverty, therefore ending it requires joint effort from the government, civil society, the police, legal services authorities, voluntary organizations and media. Together we must raise awareness and challenge the stigma that surrounds survivors. Empowerment must come from within the community. We must encourage Devdasi women to form collectives, to support one another and take charge of their futures, to heal the wounds of the past and to prevent this practice from continuing. We must focus on education and healthcare, campaigns to build awareness, involving Devdasis themselves in preventing further dedications, supporting marriages of Devdasis and their daughters, providing households and assets in the name of Devdasi women, ensuring access to ration cards and welfare schemes, training women in income generating skills and organizing awareness programs in temple areas,
fairs so that this message can reach the widest audience. I take this moment to commend the dedicated efforts of stakeholders, departments and district legal service authorities Raichur for conducting a detailed survey. ನ್ಯಾಯಮೂರ್ತಿಗಳಾದ ಅನು ಶಿವರಾಮನ್ ಮಾತನಾಡಿ, ದೇವದಾಸಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಜಾಗೃತಿಯ ಅವಶ್ಯಕತೆ ಇದು. ಇಂತಹ ಶಿಬಿರಗಳಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ಸಾಧ್ಯವಾಗುತ್ತದೆ. ಈ ಪದ್ಧತಿಗೆ ಒಳಗಾದ ಪ್ರತಿಯೊಂದು ಮಹಿಳೆ ಇದರಿಂದ ಮುಕ್ತವಾಗಬೇಕು ಎಂದರು. ದೇವದಾಸಿ ಪದ್ಧತಿ ವಿರುದ್ಧ ಹೋರಾಟ ಮಾಡುತ್ತಿರುವ ಮೋಕ್ಷಮ್ಮ ಅವರು ಮಾತನಾಡಿ, ದೇವಸ್ಥಾನಗಳಲ್ಲಿ ಪೂಜೆ, ಸ್ವಚ್ಛತೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ದೇವದಾಸಿಯರನ್ನು ಅಂದಿನ ಕಾಲಘಟ್ಟದಲ್ಲಿ ಪೂಜಾರಿಗಳು ಶ್ರೀಮಂತರು ಲೈಂಗಿಕತೆಗೆ ಬಳಸಿಕೊಳ್ಳುತ್ತಾ ನಂತರ ಈ ಕೆಟ್ಟ ಸಂಸ್ಕೃತಿ ಕೆಳ ಸಮುದಾಯದ ಮಹಿಳೆಯರ ಮೇಲೆ ದೌರ್ಜನ್ಯವಾಗಿ ಮಾರ್ಪಟ್ಟು ಇಂದು ಅನಿಷ್ಟ ಪದ್ಧತಿಯಾಗಿದೆ. ಮೊದಲ ಬಾರಿಗೆ ಜಿಲ್ಲೆಯ 5,000 ಮಹಿಳೆಯರನ್ನು ಒಗ್ಗೂಡಿಸಿ ದೇವದಾಸಿ ಪದ್ಧತಿಯಿಂದ ಹೊರಬಂದವರಿಗೆ ಸರ್ಕಾರದ ಸೌಲಭ್ಯ ಸಿಗಲಿ ಎಂದು ಹೋರಾಟ ನಡೆಸಲಾಯಿತು. ಇಂದು ಅನೇಕ ಮಹಿಳೆಯರು ಈ ಪದ್ಧತಿಯಿಂದ ಹೊರಬಂದು ಬದುಕು ಕಟ್ಟಿಕೊಂಡಿದ್ದಾರೆ ಎಂದು ತಿಳಿಸಿದರು. ದೇವದಾಸಿ ಅಂತ ಕರಿತಿದ್ರು. ನಂತರ ಏನಾಯ್ತು, ಅದು ಅಂಥವ್ರನ್ನೇ ಆ ದೇವದಾಸಿಯರನ್ನೇ ಬೇರೆ ಬೇರೆ ಪೂಜಾರಿಗಳಾಗಿರ್ಬೋದು, ಶ್ರೀಮಂತ ವ್ಯಕ್ತಿಗಳಾಗಿರ್ಬೋದು, ಅವ್ರನ್ನ ಲೈಂಗಿಕ ಕ್ರಿಯೆಯೊಂದಿಗೆ ಬಳಸತೊಡಗಿದ್ರು. ಅದ ನಂತರ ಇದು ಏನಾಯ್ತು ಅಂತಂದ್ರೆ ಬರ್ಬರ್ತಾ ಹಳ್ಳಿಯಲ್ಲಿದು ಯಾರಾದರೂ ಒಂದು ಸುಂದರ ಹೆಣ್ಮಕ್ಳು ಹುಟ್ಟಿದ್ರ ಅವ್ರನ್ನ ದೇವರಿಗೆ ದಾಸಿಯಾಗಿ ಮಾಡೋಣ ಅಂತಂದು ಅದನ್ನು ಮಾಡಿದ್ರು. ಅದ ನಂತರ ಹಳ್ಳಿಯಲ್ಲಿ ಪೂರ್ತಿ ಇದು ಕೆಳ ಜಾತಿಯಲ್ಲಿ ಇರೋಂಥ, ಈಗ ಕೆಳ ಜಾತಿ ಅಂತಂದ್ರೆ ಮಾದಿಗ, ಚಲುವಾದಿ ಇಂಥ ಜಾತಿಯಲ್ಲಿರೋಂಥ ಹೆಣ್ಮಕ್ಳು ಚೆನ್ನಾಗಿದ್ರು ಅಂತ ಹೇಳಿದ್ರೆ ಅವ್ರನ್ನೇನಂತ ಹೇಳಿದ್ರೆ ಹುಲಿಗಮ್ಮ ಕಟ್ತಾಳ, ಎಲ್ಲಮ್ಮ ಕಟ್ತಾಳ, ಇವರಿಗೆ ದೇವದಾಸಿಯನ್ನಾಗಿ ಮಾಡಿಬಿಡಮ್ರ ಅಂತೇಳಿ. ಆದ್ರೆ ಅವ್ರು ಮಾಡಿದ ತಪ್ಪಲ್ಲ. ಅವ್ರು ಎಷ್ಟು ವಯಸ್ಸಿನಾಗ ಆಗ್ಯಾರ ದೇವದಾಸಿ? ಅವರು ಒಬ್ಬೊಬ್ಬರು ನಾವು ಸರ್ವೆ ಮಾಡಿದ ಪ್ರಕಾರ 3 ವರ್ಷದಾಗ ಆಗ್ಯಾರ, 2 ವರ್ಷದಾಗ ಆಗ್ಯಾರ. ಏನಂತಂದ್ರೆ ನಮ್ಮ ಅತ್ತಿಗೆ ದೇವರಿತ್ತು, ನನ್ನ ಮೊಮ್ಮಗಳಿಗೆ ಕಟ್ಟಬೇಕು, ಸೊಸಿಗೆ ಮೊಮ್ಮಗಳಿಗೆ ಕಟ್ಟಬೇಕು, ಆಮೇಲೆ ಆ ತಾಯಿಯಿಂದ ಮತ್ತೆ ನನ್ನ ತಾಯಿ ದೇವದಾಸಿ ಆಗಿದ್ಲು, ಮಗಳೂ ದೇವದಾಸಿ ಆಗ್ಬೇಕಂತೇಳಿ ಈ ರೀತಿಯಾಗಿ ಸಣ್ಣ ಮಕ್ಕಳೆಲ್ಲ ಇರೋಟ್ನಾಗನೇ ದೇವದಾಸಿ ಮಾಡಿಬಿಟ್ರು. ಅವ್ರಿಗೆ ಏನಂತಂದ್ರೆ ಸಮಾಜದಾಗ ಅವ್ರಿಗೆ ಗೌರವ ಕೊಡ್ತಿರ್ಲಿಲ್ಲ. ಸಮಾಜದಲ್ಲಿ ಆ ಮಹಿಳೆಯರಿಗೆ ಗೌರವ ಇಲ್ಲದ ಬದುಕ್ತಿದ್ರು. ಅಂಥದನ್ನ ಏನಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ನಾವು ನವಜೀವನ ಮಹಿಳಾ ಒಕ್ಕೂಟ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಮ್ಗೆ ರಾಯಚೂರು ಜಿಲ್ಲೆಗೆ ಮುಖ್ಯವಾಗಿ ಬರ್ಬೇಕಂದ್ರೆ ನಮಗೂ ಈ ಸ್ಥಾನದಾಗ ನಿಂತು ಮಾತಾಡ್ಬೇಕಾದ್ರೂ ಮುಖ್ಯವಾಗಿ ಅಭಯ್ ಸರ್ ಇದಕ್ಕೆ ಕಾರಣಭೂತರು. ಅವರು ಎಲ್ಲ ಜಿಲ್ಲೆ ತಿರುಗಿ ಇಲ್ಲಿ ದೇವದಾಸಿ ರಾಯಚೂರು ಜಿಲ್ಲೆಯಲ್ಲಿ ದೇವದಾಸಿ ಪದ್ಧತಿ ಹೋಗ್ಬೇಕು, ಈ ಪದ್ಧತಿನ ನಿರ್ಮೂಲನೆ ಮಾಡ್ಬೇಕಂತೇಳಿ ಅವರು ಇಲ್ಲಿ ಬಂದು ಒಂದು 4 ಜನ ಜೊತೆಗೆ ನಮ್ಮ ಜೊತೆಗೆ ಒಂದು ಸಂಘಟನೆ ಮಾಡಿಕೊಂಡು ಎಲ್ಲ ದೇವದಾಸರನ್ನು ಒಗ್ಗೂಡಿಸಿ ಈ ಪದ್ಧತಿಯಿಂದ ಇವ್ರನ್ನ ಬಿಡಿಸ್ಬೇಕಂತೇಳಿ ನಾವೇನಂದ್ರೆ ಒಂದು ಸಂಘಟನೆ ಮಾಡ್ಕೊಂಡು ಎಲ್ಲ ದೇವದಾಸರ ಸರ್ವೆಗಳು ಮಾಡ್ಕೊಂಡು ಆಮೇಲೆ ಅವ್ರಿಗೆ ಏನು ಬೇಕು, ಅವ್ರಿಗೆ ಏನು ಅವಶ್ಯಕತೆ ಐತಿ. I am very sorry that in the 1.5 years that I have been in Karnataka, I have not been able to master the language enough to give a keynote address in Kannada. If I could, I would. I would only like to congratulate the KSLSA as well as all the persons who have been associated with this program today, especially the District Administration of Raichur, for conducting such a meaningful program today. I thank each and everyone who was associated with this program for conducting it today in such a befitting manner. I can only say that the judicial officer, every one of you, to make a difference in the society, and I hope that you will take this responsibility very seriously and do whatever is required to see that these schemes are given their real meaning. Such camps and programs alone is not enough. We know that we have a statute now in place which seeks to give the benefits to the Devdasis and their families as well. There are several other issues which are involved in the society which are particular to places like Raichur, which the district administration and the KSLSA are seeking to address in camps like this. Eradication of a practice
rooted in ಕಾರ್ಯಕ್ರಮದಲ್ಲಿ ಮಾಜಿ ದೇವದಾಸಿ ಮಹಿಳೆಯರಿಗೆ ಮನೆ ಮಂಜೂರಾತಿ ಪತ್ರ, ಮಾಜಿ ದೇವದಾಸಿ ದೃಢೀಕರಣ ಮತ್ತು ಕಾರ್ಮಿಕ ಇಲಾಖೆಯಿಂದ ನೀಡಲಾಗುವ ಪತ್ರಗಳನ್ನು ವಿತರಿಸಲಾಯಿತು. ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಹೊರತರಲಾದ 18 ಮಕ್ಕಳ ಹಕ್ಕು ಎಂಬ ಪುಸ್ತಕ ಹಾಗೂ ಪೊಲೀಸ್ ಇಲಾಖೆಯ ಜಾಗೃತಿ ಕೈಪಿಡಿಯನ್ನು ಲೋಕಾರ್ಪಣೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಮಾರುತಿ ಎಸ್ ಬಗಾಡೆ, ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್ ಕೆ.ಎಸ್. ಭರತ್ ಕುಮಾರ್, 2ನೇ ದಿವಾಣಿ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಚ್. ಶಶಿಧರ್ ಶೆಟ್ಟಿ, ನ್ಯಾಯಾಧೀಶ ಎಚ್. ಸಾತ್ವಿಕ್, ಜಿಲ್ಲಾಧಿಕಾರಿ ಕೆ. ನಿತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ. ಪುಟ್ಟಮದಯ್ಯ, ವಕೀಲರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಸೇರಿದಂತೆ ಅನೇಕರಿದ್ದರು. ಬಿಹಾರ ರಾಜ್ಯದ ಚುನಾವಣೆಯಲ್ಲಿ ಬಿಜೆಪಿ ಪ್ರಚಂಡ ಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಬಿಜೆಪಿಯವರು ಶುಕ್ರವಾರ ನಗರದಲ್ಲಿ ಸಂಭ್ರಮಾಚರಣೆ ಮಾಡಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬಿಜೆಪಿಯವರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದರು. ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ನರೇಂದ್ರ ಮೋದಿ ಜಿ ಅವರಿಗೆ, ನರೇಂದ್ರ ಮೋದಿ ಜಿ ಅವರಿಗೆ ಭಾರತ್ ಮಾತಾ ಕಿ ಜೈ. ಭಾರತೀಯ ಜನತಾ ಪಕ್ಷಕ್ಕೆ ಜಿಂದಾಬಾದ್ ಬಿಜೆಪಿ, ಜಿಂದಾಬಾದ್ 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 ಬಿಜೆಪಿ, ಜಿಂದಾಬಾದ್ 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 ಬಿಜೆಪಿ, ಜಿಂದಾಬಾದ್. ಭಾರತ್ ಮಾತಾ ಕಿ ಜೈ. ನರೇಂದ್ರ ಮೋದಿ ಜಿ ಅವರಿಗೆ ಜಯವಾಗಲಿ, ನರೇಂದ್ರ ಮೋದಿ ಜಿ ಅವರಿಗೆ ಜಯವಾಗಲಿ, ನರೇಂದ್ರ ಮೋದಿ ಜಿ ಅವರಿಗೆ ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಜಿಂದಾಬಾದ್ ಜಿಂದಾಬಾದ್. ಭಾರತೀಯ ಜನತಾ ಪಾರ್ಟಿ ರಾಯಚೂರು ನಗರದಲ್ಲಿ ಬಿಹಾರ ಚುನಾವಣೆ ನಿಮಿತ್ತ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ. ಬಿಹಾರ್ನಲ್ಲಿ NDA ನೇತೃತ್ವದ ಕೂಟ ಏನಿದೆ 243ರಲ್ಲಿ 203 ಸೀಟನ್ನು ಗೆದ್ದು ಇವತ್ತು ಇಡೀ ದೇಶದೊಳಗ ರಾಜಕೀಯ ಲೆಕ್ಕಾಚಾರ ಮಾಡ್ತಕ್ಕಂಥವ್ರಿಗೆಲ್ಲರ ತಲೆ ಕೆಳಗ ಮೇಲೆ ಆಗಿದೆ. ಯಾಕಂದರೆ ಇಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಜಯ ಮೊದಲನೇ ಬಾರಿಗೆ ಈ ಬಿಹಾರ್ನಲ್ಲಿ ನಡೀತಾ ಇದೆ. ಬಿಹಾರ್ನಲ್ಲಿ ನಡೀತಕ್ಕಂಥ ಈ ಚುನಾವಣೆ ಒಳಗ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಧೂಳಿಪಟ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಈ ಚುನಾವಣೆ ಒಳಗ ಇವತ್ತು ವಿರೋಧ ಪಕ್ಷದ ಎಲ್ಲ ಏನು
ಅಪವಾದ ಇತ್ತು, ಎಲ್ಲ ಸಾಬೀತು ಮಾಡ್ತಕ್ಕಂಥ ಇದರೊಳಗೆ ವಿಫಲರಾಗಿದ್ದಾರೆ. ಕೈಯಲ್ಲಿ ಸಂವಿಧಾನವನ್ನು ಹಿಡ್ಕೊಂಡು ಓಟ್ ಚೋರಿ ಅಂತ ತಿರುಗಾಡಿರ್ತಕ್ಕಂಥ ಈ ರಾಹುಲ್ ಗಾಂಧಿ ಅವರು ಧೂಳಿಪಟೆ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷ ನಿರ್ನಾಮ ಆಗಿದೆ ಬಿಹಾರ್ನಲ್ಲಿ. ಇಂಥ ಒಂದು ಸಂದರ್ಭದೊಳಗೆ ಇಡೀ ದೇಶದೊಳಗೆ ಇವತ್ತು ಹೊಸ ಚೈತನ್ಯವನ್ನು ಮೂಡಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತು ಅದರ ಮಿತ್ರ ಪಕ್ಷಗಳು NDA ಕೂಟ ಇವತ್ತು ಬಹಳಷ್ಟು ವಿಜೃಂಭಣೆಯಿಂದ ಬಿಹಾರ್ನಲ್ಲಿ ಜಯಗಳಿಸಿದೆ. ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಬಿಹಾರ ಸರ್ಕಾರ ರಚನೆ ಆಗಲಿದೆ. ಇದಕ್ಕೆಲ್ಲ ಕಾರಣ ಇವತ್ತೇನು ಮಾಡಿದ್ರಿ ಸರ್ ರಾಯಚೂರಲ್ಲಿ? ಇವತ್ತು ರಾಯಚೂರಿನಲ್ಲಿ ನಾವು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ವಿಜಯೋತ್ಸವ ಬಿಹಾರ್ನಲ್ಲಿ ನಡೆದಿರ್ತಕ್ಕಂಥ ಚುನಾವಣೆ ಒಳಗ ಅಭಿವೃದ್ಧಿಗಾಗಿ ಮತವನ್ನು ಚಲಾಯಿಸಿದ್ದಾರೆ ಜನ. ನರೇಂದ್ರ ಮೋದಿಯವರ ಅಭಿವೃದ್ಧಿಗೆ ಈ ಒಂದು ಮತವನ್ನು ಚಲಾಯಿಸಿ ಅಭೂತಪೂರ್ವವಾಗಿರ್ತಕ್ಕಂಥ NDA ಕೂಟಕ್ಕೂ ಜಯವನ್ನು ತಂದುಕೊಟ್ಟಿರ್ತಕ್ಕಂಥ ಈ ಸಂದರ್ಭದೊಳಗೆ ಭಾರತೀಯ ಜನತಾ ಪಾರ್ಟಿ ರಾಯಚೂರು ನಗರದಲ್ಲಿ ನಾವು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ವಕೀಲ್, ಪಕ್ಷದ ನಗರ ಮಂಡಲ ಅಧ್ಯಕ್ಷ ಉಟ್ಕೂರು ರಾಘವೇಂದ್ರ, ಮುಖಂಡರಾದ ರಾಜ್ಕುಮಾರ್, ಕಡಗೋಳು ರಾಮಚಂದ್ರ, ವಿಜಯಕುಮಾರ್ ಸಜ್ಜನ್, ನರಸಪ್ಪ ಎಕ್ಲಾಸ್ಪುರ್, ಡಾಕ್ಟರ್ ನಾಗರಾಜ್ ಬಾಲ್ಕಿ, ಶಿವಬಸಪ್ಪ ಮಾಲಿಪಾಟೀಲ್, ಯು ಆಂಜನೇಯ, ಎ ಚಂದ್ರಶೇಖರ್, ಪ್ರದೀಪ್ ಸಾನ್ಬಾಳ್, ಮೌನೇಶ್, ಭಂಗಿ ನರ್ಸರೆಡ್ಡಿ, ಗೋಪಾಲ್ ರೆಡ್ಡಿ, ವಿನಾಯಕ್, ಶಿವಕುಮಾರ್, ವಿಪಿ ರೆಡ್ಡಿ, ವೀರೇಶ್ ತಲ್ವಾರ್, ರಾಮು ಸುಲೋಚನಾ, ಸುಮಾ ಗಸ್ತಿ, ನಾಗವೇಣಿ ಸಾಹುಕಾರ್, ಸಾವಿತ್ರಿ, ಸೀತಾ ನಾಯಕ್, ಅಶ್ವಿನಿ, ನಿವೇದಿತಾ, ರಾಧಾದೇವಿ, ರೂಪಾ ನಾಯಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ವಕೀಲ್ ಮಾತನಾಡಿದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ
ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕ ವಿರೋಧಿ ಧೋರಣೆಯಿಂದ ಕಾರ್ಮಿಕ ಕನಿಷ್ಠ ವೇತನ ಹಿಡಿದು ಯಾವುದೇ ಸೌಲಭ್ಯ ದೊರೆಯುತ್ತಿಲ್ಲ. ಸೇವಾ ಭದ್ರತೆ ಇಲ್ಲದೆ ಹೊರಗಿರುವ ಕೇಂದ್ರ ಸರ್ಕಾರ ಕಾರ್ಮಿಕರ ಕಾಯ್ದೆಗಳನ್ನು ರದ್ದುಗೊಳಿಸಿ ಕಾರ್ಮಿಕ ಭದ್ರತೆಗೆ ಸಿಲುಕಿರುವುದನ್ನು ವಿರೋಧಿಸಿ ನವೆಂಬರ್ 27ರಂದು ಬೆಂಗಳೂರಿನಲ್ಲಿ ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಯೂನಿಯನ್ಸ್ AICC-TU ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ರಾಜ್ಯ ಕಾರ್ಯದರ್ಶಿ ಮೈತ್ರಿ ಕೃಷ್ಣ ಹೇಳಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕ ವಿರೋಧಿ ಧೋರಣೆಯಿಂದ ಕಾರ್ಮಿಕರಿಗೆ ಕನಿಷ್ಠ ವೇತನದಿಂದ ಹಿಡಿದು ಯಾವುದೇ ಸೌಲಭ್ಯಗಳು ದೊರೆಯುತ್ತಿಲ್ಲ. ಸೇವಾ ಭದ್ರತೆ ಇಲ್ಲದೆ ಹೋಗಿರುವಾಗ ಕೇಂದ್ರ ಸರ್ಕಾರ ಕಾರ್ಮಿಕ ಕಾಯ್ದೆಗಳನ್ನು ರದ್ದುಗೊಳಿಸಿ ಕಾರ್ಮಿಕರ ಅಭದ್ರತೆಗೆ ಸಿಲುಕಿಸಿರುವುದನ್ನು ವಿರೋಧಿಸಿ ನವೆಂಬರ್ 27ರಂದು ಬೆಂಗಳೂರಿನಲ್ಲಿ ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಯೂನಿಯನ್ಸ್ AICC-TU ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ರಾಜ್ಯ ಕಾರ್ಯದರ್ಶಿ ಮೈತ್ರಿ ಕೃಷ್ಣ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂವಿಧಾನ ನೀಡಿರುವ ಕಾರ್ಮಿಕರ ಹಕ್ಕುಗಳನ್ನು ಕಸಿಯುವ ಪ್ರಯತ್ನಗಳನ್ನು ಸರ್ಕಾರಗಳೇ ಪ್ರಾರಂಭಿಸಿವೆ. ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ವಂಚಿತಗೊಳಿಸುವ ಪ್ರಯತ್ನಗಳು ತೀವ್ರಗೊಂಡಿವೆ. ಕಾರ್ಮಿಕರಿಗೆ ಕನಿಷ್ಠ ವೇತನವಾಗಿ 42,000 ರೂಪಾಯಿ ನಿಗದಿಗೊಳಿಸಬೇಕಿದೆ. ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಕನಿಷ್ಠ ವೇತನ, ಭವಿಷ್ಯ ನಿಧಿ ಸೇರಿದಂತೆ ಸೌಲಭ್ಯಗಳು ದೊರಕದೆ ಹೋಗಿವೆ. ಪ್ರಶ್ನಿಸಿದರೆ ಉದ್ಯೋಗ ಕಳೆದುಕೊಳ್ಳುವ ಅಸಹನೀಯ ಸ್ಥಿತಿ ಎದುರಿಸುವಂತಾಗಿದೆ. ಕೇಂದ್ರ ಸರ್ಕಾರ ಪ್ರತಿ 5 ವರ್ಷಗಳಿಗೊಮ್ಮೆ ಕನಿಷ್ಠ ವೇತನ ಪರಿಷ್ಕರಣೆ ಮಾಡಬೇಕಿದೆ. ಆದರೆ 2017ರಿಂದ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರ ಪರಿಷ್ಕರಣೆಗೆ ಮುಂದಾಗುತ್ತಿಲ್ಲ. ಸುಪ್ರೀಂ ಕೋರ್ಟ್ ನಿರ್ಬಂಧಿಸಿರುವ ಹೊರಗುತ್ತಿಗೆ ಪದ್ಧತಿಯನ್ನು ಸರ್ಕಾರಗಳೇ ಪೋಷಿಸುತ್ತಿವೆ. ಹೊಸ ರೀತಿ ಜೀತ ಪದ್ಧತಿಯನ್ನು ಹೊರಗುತ್ತಿಗೆ ಮೂಲಕ ಸರ್ಕಾರಗಳು ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಲೇ ಇವೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೌರ ಕಾರ್ಮಿಕರನ್ನು ಖಾಯಂಗೊಳಿಸದಂತೆ ಎಲ್ಲ ಹೊರಗುತ್ತಿಗೆ, ಗುತ್ತಿಗೆ ಕಾರ್ಮಿಕರನ್ನು ಖಾಯಂಗೊಳಿಸಬೇಕು. ಉದ್ಯೋಗ ರಕ್ಷಣೆ ನೀಡಿ ಸಮಾನ ದುಡಿಮೆಗೆ ಸಮಾನ ವೇತನ ನೀಡುವುದು ಸೇರಿದಂತೆ ಪ್ರಮುಖ 6 ಬೇಡಿಕೆಗಳಿಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ. ಎಲ್ಲ ಹೊರಗುತ್ತಿಗೆ, ಗುತ್ತಿಗೆ ಕಾರ್ಮಿಕರು ಭಾಗವಹಿಸುವಂತೆ ಮನವಿ ಮಾಡಿದರು. ಸಂವಿಧಾನದಲ್ಲಿ ಕಾರ್ಮಿಕರಿಗೆ ಏನು ನ್ಯಾಯ ಸಿಗಬೇಕು ಅಂತ ಇದೆಯೋ ಒಂದು ಆಶೆ ಏನಿದೆ, ಅದು ನಿಜವಾಗ್ಲೂ ಸಿಗ್ತಾ ಇಲ್ಲ. ಆ ವಿಷಯನ ನಾವು ಹೇಗೆ ನ್ಯಾಯ ಸಿಕ್ಕಂತ ನಾವು ಮಾಡ್ಬೋದು ಅಂತ. ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಮತ್ತೆ ಆರ್ಥಿಕ ನ್ಯಾಯ ಸಿಗಬೇಕು ಅಂತ ಇದೆ. ಆದ್ರೆ ಇವತ್ತು ನಾವು ನಿಜಾಂಶ ನಾವು ನೋಡ್ಬೇಕಾಗಿದೆ ಅಂದ್ರೆ ಒಂದು ಕನಿಷ್ಠ ವೇತನ ಕೂಡ ಸಿಗ್ತಾ ಇಲ್ಲ, ಕನಿಷ್ಠ ಕೂಲಿ ಸಿಗ್ತಾ ಇಲ್ಲ, ಕೆಲಸ ಮಾಡೋದು ಒಂದು ಯಾವುದೇ ತರದ್ದು ಒಂದು ಭದ್ರತೆ ಇಲ್ಲ, ಸಂಬಳದ ಭದ್ರತೆ ಇಲ್ಲ, ನಾಳೆ ಅವರು ಕೆಲಸಕ್ಕೆ ಹೋದ್ರೆ ಅವ್ರಿಗೆ ಕೆಲಸ ಇದೆಯಾ ಇಲ್ವಾ ಅಂತ ಒಂದು ಭದ್ರತೆ ಇಲ್ಲ, ಸಾಮಾಜಿಕ ಭದ್ರತೆ ಇಲ್ಲ. ತುಂಬಾ ಒಂದು ಅಧೀನವಾದ ಒಂದು ಕಠಿಣವಾದ ಒಂದು ಪರಿಸ್ಥಿತಿಯಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಈ ಸರಿ ಈ ಪೂರ್ತಿ ತಿಂಗಳು
ನಾವು ಏನ್ ಕೇಳ್ತಾ ಇದೀವಿ ಅಂದ್ರೆ ಮುಂದೆ ಇಡ್ತಾ ಇದೀವಿ ಅಂದ್ರೆ ಎಲ್ಲ ಕಾರ್ಮಿಕರಿಗೂ ಕನಿಷ್ಠ ವೇತನ ಸಿಗಬೇಕು. ಕನಿಷ್ಠ ವೇತನ ಅಂದ್ರೆ ನಾವು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಹೇಗೆ ಊಟಕ್ಕೆ ಮತ್ತೆ ಊಟ ಬಟ್ಟೆ ಮತ್ತೆ ಬಾಡಿಗೆ ಕಟ್ಟಕ್ಕೆ ಒಂದು ಘನತೆಯಾದ ಒಂದು ಜೀವನ ಮಾಡಕ್ಕೆ ಎಷ್ಟು ಬೇಕು ಅಂತ ನಾವು ಎಲ್ಲ ನೋಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿರೋ ಪ್ರಕಾರ ಮಿನಿಮಮ್ 42,000 ಸಂಬಳ ಸಿಗ್ಬೇಕಾಗುತ್ತೆ. 42,000 ಸಂಬಳ ಸಿಕ್ಕಿದ್ರೆ ಮಾತ್ರ ಒಂದು ಕನಿಷ್ಠ ಕೂಲಿ ಅಂತ ಕರಿಬೋದು. ಇಲ್ಲಾಂದ್ರೆ ಸಾಲದಲ್ಲಿ ಮುಳುಗೋಗಿರೋದು ಏನು ಪರಿಸ್ಥಿತಿ ಇದೆಯೋ ಅದೇ ಅನುಭವಿಸುತ್ತೆ. ಸೊ ಮಿನಿಮಮ್ ಆಗಿ 42,000 ಸಂಬಳ ಕನಿಷ್ಠ ವೇತನ ಘೋಷಣೆ ಮಾಡಬೇಕು ಸರ್ಕಾರ ಅಂತ ನಾವು ಮುಂದೆ ಇಡ್ತಾ ಇದ್ದೀವಿ. ಇದರಲ್ಲಿ ನಾವು ನೋಡಬೇಕಾಗಿರೋದು ಕೇಂದ್ರ ಸರ್ಕಾರದ ವ್ಯವಸ್ಥೆ ನಾವು ನೋಡಿದ್ರೆ ಕೇಂದ್ರ ಸರ್ಕಾರ ಕಾನೂನಲ್ಲಿ ಇರೋದು ಮಿನಿಮಮ್ 5 ವರ್ಷಕ್ಕೆ ಒಂದ್ಸತಿ ಕನಿಷ್ಠ ವೇತನ ಘೋಷಣೆ ಜಾಸ್ತಿ ಮಾಡಬೇಕು ಅಂತ ಇದೆ. ಅದೇ ಕೇಂದ್ರ ಸರ್ಕಾರ 2017ರಿಂದ ಇನ್ನೂ ಘೋಷಣೆ ಮಾಡಿಲ್ಲ. ಆದೇಶಗಳಾಗಿದೆ, ಹೈಕೋರ್ಟಿನಲ್ಲೂ ಆದೇಶ ಆಗಿದೆ, ಅದು ನೋಡ್ಬೇಕು ಅಂತ. ಆದ್ರೆ ಇವತ್ತು ಕೂಡ ಏನೇನು 22ರಲ್ಲಿ ಮಾಡ್ಬೇಕಾಗಿದೆಯೋ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ, ಇನ್ನೂ ಕೂಡ ಜಾಸ್ತಿ ಮಾಡಿಲ್ಲ. ಆತರ ಇರ್ಬೇಕಾಗಿದೆ ಅಂದ್ರೆ ನಮ್ಮ ಮುಖ್ಯವಾದ ಒಂದು ಒತ್ತಾಯ ಏನಿದೆ ರಾಜ್ಯ ಸರ್ಕಾರಕ್ಕೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ 42,000 ಸಂಬಳ ಘೋಷಣೆ ಮಾಡಬೇಕು. ಕನಿಷ್ಠ ವೇತನ ಪ್ರತಿ ಒಬ್ಬರಿಗೂ 42,000 ಸಿಗಬೇಕು ಅಂತ ಘೋಷಣೆ ಮಾಡಬೇಕು. ಎರಡನೇ ವಿಷಯ ನಾವು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ, ಗುತ್ತಿಗೆ ಪದ್ಧತಿ ಅಂತ ಒಂದು ಹೆಸರಿನಲ್ಲಿ ಗುತ್ತಿಗೆ ಕಾರ್ಮಿಕರು ಅಂತ ತಗೊಂಡು ಅವರ ಪ್ರತಿಯೊಂದು ಹಕ್ಕು ಉಲ್ಲಂಘನೆ ಆಗ್ತಾ ಇದೆ. ಇದು ಒಂದು ಹೊಸ ತರಹದ ಕಾಯಿಲೆ ನಮ್ಮ ಸಮಾಜದಲ್ಲಿ, ಗುತ್ತಿಗೆ ಪದ್ಧತಿನ ಮುಂದೆ ತಗೊಂಡು ಬರೋದು. ಇದರಲ್ಲಿ ಕಾರ್ಮಿಕರಿಗೆ ಕಷ್ಟ ಆಗುತ್ತೆ, ಕಾರ್ಮಿಕರಿಗೆ ಶೋಷಣೆ ಆಗ್ತಾ ಇದೆ, ಮತ್ತೆ ಸರ್ಕಾರಕ್ಕೂ ಯಾವುದೇ ತರಹದ ಒಂದು ಬೆನಿಫಿಟ್ ಸಿಗ್ತಾ ಇಲ್ಲ. ಮಧ್ಯವಸ್ಥರಿಗೆ ಮಾತ್ರ ಇದರಲ್ಲಿ ಬೆನಿಫಿಟ್ ಆಗ್ತಾ ಇದೆ. ಗುತ್ತಿಗೆ ಪದ್ಧತಿ ಒಂದು ಹೊಸ ತರಹದ ಜೀತ ಪದ್ಧತಿ ಅಂತ ಸುಪ್ರೀಂ ಕೋರ್ಟ್ ಸುಮಾರು ಸತಿ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿದ್ರು ಇವತ್ತು ಕೂಡ ಯಾಕೆ ಹೊಸ ತರಹದ ಒಂದು ಜೀತ ಪದ್ಧತಿ ನಡೀತಾ ಇದೆ, ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ನಾವು ಪ್ರಶ್ನೆ ಕೇಳಬೇಕಾಗುತ್ತೆ. ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇರೋ ಕಾರ್ಮಿಕರಿಗೆ ಒಂದು ಸರಿಯಾದ ರೀತಿಯ ಸಂಬಳ ಸಿಗ್ತಾ ಇಲ್ಲ. ತಿಂಗಳು ಕೂಡ ಸಂಬಳ ಸಿಕ್ಕಲ್ಲ ಅವ್ರಿಗೆ, ಕನಿಷ್ಠ ವೇತನ ಬಿಡಿ, ತಿಂಗಳು ಕೂಡ ಸಂಬಳ ಸಿಕ್ಕಲ್ಲ ಅವ್ರಿಗೆ. ESIPF ಏನ್ ಕಟ್ಟಬೇಕಾಗಿದೆಯೋ ಅದು ಕಟ್ತಾ ಇಲ್ಲ. ಯಾವುದೇ ತರಹದ ಭದ್ರತೆ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ಅಜೀಜ್ ಜಾಗೀರ್ದಾರ್, ಜಿಲಾನಿ ಪಾಷಾ, ವೆಂಕಟೇಶ್, ಚಾಂದ್ ಪಾಷಾ ಇದ್ದರು. ಇದೆಲ್ಲ ಸುದ್ದಿ ಆದ ಸಂವಿಧಾನ ಜಾಗೃತಿ ನವೆಂಬರ್ 18ರಂದು ಆಯೋಜಿಸಲಾಗಿರುವುದು ಸಂವಿಧಾನ ಸಂರಕ್ಷಣಾ ಜಾಥಾದಲ್ಲಿ ಜಿಲ್ಲೆಯ ಮಹಿಳೆಯರು ಭಾಗವಹಿಸಿ ಬೆಂಬಲಿಸುವುದಾಗಿ ಪ್ರಗತಿಪರ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ವಿಜಯರಾಣಿ ಶಿವ ಹೇಳಿದರು. ಸಂವಿಧಾನ ಜಾಗೃತಿಗಾಗಿ ನವೆಂಬರ್ 18ರಂದು ಆಯೋಜಿಸಲಾಗಿರುವ ಸಂವಿಧಾನ ಸಂರಕ್ಷಣಾ ಜಾಥಾದಲ್ಲಿ ಜಿಲ್ಲೆಯ ಮಹಿಳೆಯರು ಭಾಗವಹಿಸಿ ಬೆಂಬಲಿಸುವುದಾಗಿ ಪ್ರಗತಿಪರ ಮಹಿಳಾ ಒಕ್ಕೂಟ ಅಧ್ಯಕ್ಷೆ ವಿಜಯರಾಣಿ ಸಿರವಾರ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂವಿಧಾನ ಮಹಿಳೆಯರಿಗೆ ನೀಡಿರುವ ಕಾನೂನುಬದ್ಧ ಹಕ್ಕುಗಳ ರಕ್ಷಣೆಗೆ ಜಾಗೃತಿ ಮೂಡಿಸಲಾಗುತ್ತದೆ. ಎಲ್ಲ ಸಮಾಜದ ಮಹಿಳೆಯರು ಭಾಗವಹಿಸಿ ಪಕ್ಷಾತೀತವಾಗಿ ಮಹಿಳೆಯರ ಸಂವಿಧಾನಬದ್ಧ ಹಕ್ಕುಗಳ ರಕ್ಷಣೆಗೆ ಒಕ್ಕೊರಲ ಒತ್ತಾಯ ಮಾಡಲಾಗುತ್ತದೆ. ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ನವೆಂಬರ್ 18ರಂದು ನಗರದ ಕರ್ನಾಟಕ ಸಂಘದಿಂದ ರ್ಯಾಲಿ ನಡೆಯಲಿದೆ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ನವೆಂಬರ್ 26 ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಅದನ್ನ ಎಲ್ಲರಿಗೂ ಕೂಡ ಆ ವಿಷಯ ಮುಟ್ಟಬೇಕು. ಸಂವಿಧಾನ ಏನು ವಿಚಾರಗಳನ್ನ ನಾವು ಬುದ್ಧಿಮತ್ತ ಕೆಲಸ ಮಾಡ್ಬೇಕಂತೇಳಿ ನಾವು ಸುಮಾರು ಸಭೆಗಳನ್ನು ಮಾಡಿದ್ವಿ. ಸೊ ಆವತ್ತು ಆಗ್ಲಿಲ್ಲ. ಇನ್ನು ನವೆಂಬರ್ 18ರಿಂದ ನಾವು ಸಂವಿಧಾನ ಸಮರ್ಪಣಾ ದಿನದವರೆಗೂ ಕೂಡ ಈ ಜಾಗೃತಿಯ ಒಂದು ಅಭಿಯಾನ ಸಂಬಂಧಪಟ್ಟಾಗ ಇದನ್ನು ಕೊಂಡೊಯ್ತಾ ಇದ್ದೀವಿ. ಈ ಒಂದು ಜಾಥಾದಲ್ಲಿ ಎಲ್ಲ ಸರ್ವ ಸಮುದಾಯದ ಎಲ್ಲ ಏನು ಜಾತಿ ಭೇದ ಪಕ್ಷವಿಲ್ಲದೆ ಭಾಗವಹಿಸ್ತಕ್ಕಂಥ ಕೆಲಸವನ್ನು ನಾವು ಮಹಿಳಾ ಹೋರಾಟಗಾರರು ಇದನ್ನು ಕೈಗೆತ್ತಿಕೊಂಡಿದ್ದೀವಿ. ನಾವು ಸಂವಿಧಾನಕ್ಕೆ ಯಾಕೆ ನಾವು ಆದ್ಯತೆ ಕೊಡ್ಬೇಕಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಈಗಾಗಲೇ ಎಲ್ಲಾ ರೀತಿಯಲ್ಲಿ ಕೂಡ ಹಿಂದೂ ಕೋಡ್ಗಳು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಂತ ಮೂಲಭೂತ ಹಕ್ಕುಗಳಲ್ಲಿ ನಾವು ಏನು ಸ್ವತಂತ್ರವಾಗಿ ಹೊರಗಡೆ ತಿರುಗಾಡ್ತಾ ಇದ್ದೀವಿ. ಎಲ್ಲಾ ರೀತಿಯಲ್ಲಿ ಕಾನೂನುಬದ್ಧವಾಗಿ ನಮಗೆ ಎಲ್ಲಾ ರೀತಿಯಲ್ಲೂ ಕೂಡ ರಕ್ಷಣೆ ಇದೆ. ಅದನ್ನ ನಾವು ಮರೆಯುವಂತಿಲ್ಲ. ನಾವೆಲ್ಲ ಇವತ್ತು ಜಿಲ್ಲೆಯಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು ಮಹಿಳೆಯರು ಮರೆಮಾಚ್ತಾ ಇಲ್ಲ. ನಾವು ಕೂಡ ಜಾಗೃತರಾಗಿದ್ದೀವಿ, ಎಚ್ಚೆತ್ಕೊಳ್ತಾ ಇದ್ವಿ. ಸಂವಿಧಾನಕ್ಕೆ ತಕ್ಕಂತೆ ನಾವು ಏನ್ ಮಾಡಬೇಕು ಅದನ್ನ ಎಚ್ಚರಿಕೆ ವಿಚಾರದಲ್ಲಿ ಅದನ್ನ ಏನು ಕೊಂಡೊಯ್ಯತಕ್ಕಂಥ ಕೆಲಸವನ್ನ ನಮ್ಮ ಮಹಿಳಾ ವೇದಿಕೆ ಮಾಡ್ತಾ ಇದ್ದೀವಿ. ಅಂದಿನ ಒಂದು ಜಾಥಾಕ್ಕೆ ನಮ್ಮ ಒಂದು ಸಂಪೂರ್ಣ ಬೆಂಬಲ ಇದೆ ಕೂಡ, ಅದು ನಮ್ಮ ಹಕ್ಕು ಕೂಡ ಮತ್ತು ಕರ್ತವ್ಯ ಕೂಡ. ಈ ಒಂದು ಸಂವಿಧಾನ ಜಾಗೃತಿ ಅಭಿಯಾನ ವಿಶೇಷವಾಗಿ ನಾವು ಹಾಕೊಂಡಿರುವಂತ ಇಲ್ಲಿಂದ ನಮ್ಮ ಒಂದು ಪಯಣ
ಶುರುವಾಗುತ್ತೆ. ಇಲ್ಲಿವರೆಗೂ ನಾವು ಸಂವಿಧಾನನ ಕಾಪಾಡಬೇಕಾಗಿತ್ತು. ಈಗ ಸಂವಿಧಾನ ಸುಮಾರು ಕರ್ನಾಟಕ ಸಂಘಟನೆ ಇದೆ. ಕರ್ನಾಟಕ ಸಂಘದ ಒಂದು ಆಫೀಸಿನಿಂದ ಅಂಬೇಡ್ಕರ್ ಸರ್ಕಲ್ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರಲ್ಲೇ ಮಾಡ್ತಾ ಇದ್ದೀವಿ. ಈಗಾಗಲೇ ಅದು ಪತ್ರಿಕೋಷ್ಠಿ ಮಾಡಿದ್ದೀವಿ. ಈಗಾಗಲೇ ಎಲ್ಲರ ಗಮನಕ್ಕಿದೆ. ಜೊತೆನೇ ಮಾಡ್ತಾ ಇದ್ದೀವಿ. ದಲಿತ ಸಂಘಟನೆ ಅಂತಲ್ಲ, ಎಲ್ಲ ಮಾಡ್ತಾ ಇದ್ದೀವಿ. ಜಿಲ್ಲೆಯ ಎಲ್ಲ ಜನತೆ ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಬೇಕು. ಮಹಿಳಾ ಸಂಘಟನೆಗಳು ಭಾಗವಹಿಸಬೇಕು, ಮಹಿಳಾ ಮುಖಂಡರು ಭಾಗವಹಿಸಬೇಕು. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆ ಬರೆದಾಗಿನಿಂದ ಹಿಂದೂ ಕೋಡ್ ಬಿಲ್ ಮುಖಾಂತರ ಅವರು ರಾಜೀನಾಮೆ ಕೂಡ ಕೊಡ್ತಾರೆ ಪ್ರಧಾನಮಂತ್ರಿ ಒಂದು ಸ್ಥಾನಕ್ಕೆ. ಸೊ ಅದನ್ನ ನಾವು ಅರಿವಿನಲ್ಲಿಟ್ಟುಕೊಂಡು ಎಲ್ಲಾ ಮಹಿಳೆಯರು ಮತ್ತು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಕ್ಕೆ ನಾವು ಪತ್ರಿಕಾಗೋಷ್ಠಿಯ ಮೂಲಕ ಕರೆಯನ್ನ ನೀಡ್ತಾ ಇದ್ದೀವಿ. ನಮ್ಮ ಈ ಒಂದು ಜಾಗೃತಿ ಜಾಥಾಕ್ಕೆ ಇಲ್ಲಿ ಡ್ರೆಸ್ ಕೋಡ್ ಇರುತ್ತೆ. ಮಹಿಳೆಯರಿಗೂ ನೀಲಿ ಬಿಳಿ ಮತ್ತು ನೀಲಿ ಮಾಡಿರ್ತಕ್ಕಂಥ ಸಾರೀಸ್ ಮತ್ತು ಆಮೇಲೆ ನಮ್ಮ ಅಣ್ಣ ತಮ್ಮಂದಿರಿಗೆ ಬಿಳಿ ಪ್ಯಾಂಟ್ ಮತ್ತು ಅದಕ್ಕೆ ತಕ್ಕನಾದ ಜಾಟಗಳಿರ್ತಾವೆ, ಧ್ವಜಗಳಿರ್ತಾವೆ, ರಾಷ್ಟ್ರಧ್ವಜ ಇರ್ತಾವೆ. ಇದನ್ನೆಲ್ಲ ತಗೊಂಡು ನಾವು ಈ ಜಾಥಾದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಅರ್ಚನಾ ಸುಂಕಾರಿ ಮಾತನಾಡಿ, ಸರಿಸುಮಾರು 30 ಮಹಿಳಾ ಸಂಘಟನೆಗಳು ಸಂವಿಧಾನ ಜಾಗೃತಿ ಜಾಥಾ ಬೆಂಬಲಿಸಿ ಭಾಗವಹಿಸಲಿವೆ. ಈಗಾಗಲೇ ಕಾರ್ಯಕ್ರಮದ ಯಶಸ್ಸಿಗೆ ಮಹಿಳೆಯರ ಸಭೆಗಳು, ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದರು. ಪ್ರಾರಂಭ ಆಗಿಬಿಟ್ಟು ಶೆಟ್ಟಿಬಡಿ ಚೌಕು, ಸರಫ್ ಬಜಾರು, ಏಕ್ ಮಿನಾರ್ ಮೂಲಕ ನಗರಸಭೆ ಸೇರಿಕೊಂಡು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತಕ್ಕೆ ತಲುಪುತ್ತೀವಿ ಸರ್ ಇದು ಜಾಥಾ. ಈ ಸಂದರ್ಭದಲ್ಲಿ ಪಡಿಯಮ್ಮ, ನಾಗರತ್ನ ಕಟ್ಟಿಮನಿ, ಪದ್ಮಾ, ಸಿಯಾತಲ, ಮಿರ್ಜಾ ಬೇಗಂ ಇದ್ದರು. ಮುದ್ಗಲ್ ಪೊಲೀಸ್ ಠಾಣೆಯ ಮುಟ್ಟೂರು ತಾಂಡದಲ್ಲಿ ಪೊಲೀಸರನ್ನು ಕಟ್ಟೆಗೆ ಹಲ್ಲೆ ನಡೆಸಿರುವುದು ಸುಳ್ಳು. ಸುಖಾಸುಮ್ಮನೆ ಆರೋಪಿ ಸ್ಥಾನದಲ್ಲಿರುವ ರಾಘವೇಂದ್ರನೊಂದಿಗೆ ಮುದ್ಗಲ್ ಪಿಎಸ್ ವೆಂಕಟೇಶ್ ಹಾಗೂ ಸಿಬ್ಬಂದಿಗಳು ಬಂದು ರಾಮಪ್ಪ ಮತ್ತು ಆತನ ಪತ್ನಿ ಸುಕ್ಕುಬಾಯಿ ಮೇಲೆ ಮನಸೋಚ್ಛೆಯಿಂದ ಹಲ್ಲೆ ಮಾಡಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ನಾವ್ಯಾರೂ ಪೊಲೀಸರನ್ನು ಕಟ್ಟಿ ಹಾಕಿಲ್ಲ, ಬದಲಾಗಿ ಆರೋಪಿ ರಾಘವೇಂದ್ರನನ್ನು ಹಿಡಿದು ಪ್ರಶ್ನಿಸಲಾಗಿದೆ ಎಂದು ಹಲ್ಲೆ ಒಳಗಾದ ರಾಮಪ್ಪ ಸೋದರಿ ಲಾಲಮ್ಮ ಆರೋಪಿಸಿದರು. ಮುದ್ಗಲ್ ಪೊಲೀಸ್ ಠಾಣೆಯ ಮುಟ್ಟೂರು ತಾಂಡದಲ್ಲಿ ಪೊಲೀಸರನ್ನು ಕಟ್ಟಿಹಾಕಿ ಹಲ್ಲೆ ನಡೆಸಿರುವುದು ಸುಳ್ಳು. ಸುಖಾಸುಮ್ಮನೆ ಆರೋಪಿ ಸ್ಥಾನದಲ್ಲಿ ಇರುವ ರಾಘವೇಂದ್ರನೊಂದಿಗೆ ಮುದ್ಗಲ್ ಪಿಎಸ್ಐ ವೆಂಕಟೇಶ್ ಹಾಗೂ ಸಿಬ್ಬಂದಿಗಳು ಬಂದು ರಾಮಪ್ಪ ಮತ್ತು ಆತನ ಪತ್ನಿ ಸುಖಬಾಯಿ ಮೇಲೆ ಮನಸೋ ಇಚ್ಛೆಯಿಂದ ಹಲ್ಲೆ ಮಾಡಿ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ನಾವ್ಯಾರೂ ಪೊಲೀಸರನ್ನು ಕಟ್ಟಿ ಹಾಕಿಲ್ಲ, ಬದಲಾಗಿ ಆರೋಪಿ ರಾಘವೇಂದ್ರನನ್ನು ಹಿಡಿದು ಪ್ರಶ್ನಿಸಲಾಗಿದೆ ಎಂದು ಹಲ್ಲೆಗೆ ಒಳಗಾದ ರಾಮಪ್ಪ ಸಹೋದರಿ ಲಾಲಮ್ಮ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಣ್ಣ ಮಕ್ಕಳ ವಿಷಯದಲ್ಲಿ ನನ್ನ ಅಣ್ಣ ರಾಮಪ್ಪ ಹಾಗೂ ಆತನ ಪತ್ನಿಯೊಂದಿಗೆ 2025 ಆಗಸ್ಟ್ 27ರಂದು ಘರ್ಷಣೆ ನಡೆದಿತ್ತು. ಘಟನೆಯಲ್ಲಿ ಬಾಲಪ್ಪ, ಮಲ್ಲಪ್ಪ, ಸಚಿನ್, ಮಿಥುನ್, ಮಾನ್ಪ, ಚಂದ್ರಪ್ಪ, ಬಾಬಮ್ಮ, ಜಮಲಮ್ಮ, ಪುನೀತ್, ರಾಘು, ರವಿ ಸೇರಿದಂತೆ ಅನೇಕರು ಅಕ್ರಮ ಕೂಟ ಕಟ್ಟಿಕೊಂಡು ಹಲ್ಲೆ ಮಾಡಿದ್ದರು. ಈ ಕುರಿತು ಮುದ್ಗಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೂ ಪೊಲೀಸರು ಯಾರನ್ನೂ ಬಂಧಿಸಿಲ್ಲ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಜಾಮೀನು ಅರ್ಜಿ ತಿರಸ್ಕೃತಗೊಂಡ ದ್ವೇಷದ ಮೇಲೆ ಆರೋಪಿಯಾಗಿರುವ ರಾಘವೇಂದ್ರನ ಸ್ನೇಹಿತ ಮುದ್ಗಲ್ ಪಿಎಸ್ಐ ವೆಂಕಟೇಶ್ ಹಾಗೂ ಸಿಬ್ಬಂದಿಗಳೊಂದಿಗೆ ನವೆಂಬರ್ 11ರಂದು ಮಧ್ಯಾಹ್ನ ಬಂದು ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ಪೊಲೀಸರೇ ಪ್ರಭಾವಕ್ಕೆ ಒಳಗಾಗಿ ಹಲ್ಲೆ ನಡೆಸಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವುದು ಸುಳ್ಳು ಸುದ್ದಿ ಹರಡಿಸಿದ್ದಾರೆ. ರಾಮಪ್ಪ ಮತ್ತು ಆತನ ಪತ್ನಿ ಮೇಲೆ ಹಲ್ಲೆ ಮಾಡಲಾಗಿದೆ. ಮಹಿಳಾ ಪೊಲೀಸರಿಲ್ಲದೆ ಪುರುಷ ಪೊಲೀಸರ ಮಹಿಳೆಯರ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾರೆ. ಘಟನೆ ಕುರಿತಂತೆ ದೂರು ನೀಡಲು ಮುದ್ಗಲ್ ಠಾಣೆಗೆ ಹೋದಾಗ ಕೇಸ್ ದಾಖಲಿಸಿಕೊಳ್ಳಲು ಪೊಲೀಸರು ನಿರಾಕರಿಸಿದ್ದಾರೆ. ಘಟನೆ ಕುರಿತಂತೆ ಡಿವೈಎಸ್ಪಿ ಸೇರಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ದೂರು ನೀಡಲಾಗಿದೆ. ಗಂಭೀರ ಗಾಯಗಳಾದ ಅಣ್ಣ ರಾಮಪ್ಪ ಮತ್ತು ಆತನ ಪತ್ನಿ ಸಕ್ಕುಬಾಯಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ದ್ವೇಷದಿಂದ ನಡೆದಿರುವ ಪ್ರಕರಣದಲ್ಲಿ ನ್ಯಾಯ ಕೊಡಿಸಬೇಕೆಂದು ನ್ಯಾಯಾಲಯ ಮೊರೆ ಹೋಗುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಶಿಲ್ಪಾ ಇದ್ದರು. ಅದ್ರ ಸಲುವಾಗಿ ಅದು ಬಾಯಿಯಾಗಿ ಜಗಳ ಆಗಿ ಮನೆಗೆ ಮಕ್ಕೊಂಡು ಹೊಡೆದು ಮನೆ ಬಾಕಿ ಮುಗಿದೆಲ್ಲ ಹೊಡೆದಿದ್ದು ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ಈಗ ಮನೆ ಹೊಡೆದಿದ್ದಾರೆ ಅನ್ಯಾಯ ಆಗಿದೆ ಅಂತ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಮ್ಯಾಚ್ ಕೇಳೋದಕ್ಕೆ ಅವ್ರಿಗೆ ಅರೆಸ್ಟ್ ಮಾಡಿ ಅಂತ ಅವ್ರು FIR ಕೊಡೋದಕ್ಕೆ 2 ದಿನ ವೇಟ್ ಮಾಡಿದ್ರು SI ಸರ್ ಅವರು. 2 ದಿನ ಆದ ನಂತರ ನಮ್ಗೆ FIR ಕೊಟ್ಟರು. ಕೊಟ್ಟ ನಂತರ ನಾವು ಅವ್ರಿಗೆ ಹಾಕಿ ನಮ್ಮ ಅಣ್ಣ ರಾಯಚೂರು ಮಿಮ್ಸ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಪಟ್ಟಿದ್ದೀವಿ, ಹೇಳ್ಕೊಂಡಿದ್ದೀವಿ. ಆಮೇಲೆ ರಾಯಚೂರು DSP ಸರ್ ನಾವು ಮೀಟ್ ಆಗಿದ್ದೀವಿ, ಭೇಟಿ ಆಗಿದ್ದೀವಿ. ಈ ಥರ ಹೊಡೆದು ಅವ್ರಿಗೆ ಈಗ ಹಾಕಿದ್ದಾರೆ ಸರಿ ಕೊಲೆ ಮಾಡಿ ಅಂತ್ಯ ಮಾಡಿ ಕಳಿಸಿ ಅವರು ನಮ್ಮನ್ನು
ನಮ್ಮ ಅಣ್ಣನ ಸೀರಿಯಸ್ ಆಗಿದೆ ಅವರು ಹಿಡಿದಾಕಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಅದು ಪೇಸರ್ ಸರ್ ಅವರು ನಮ್ಮ ಹುಡುಗರು ಕೊಟ್ಟು ಪೇಸರ್ ಸರ್ ಅವರು ಹಿಡಿದು ಹಾಕಿಲ್ಲ ಅವರಿಗೆ. ಹಿಡಿದಾಕಿಲ್ಲ ನಮ್ಮ ಅಣ್ಣ ಹುಷಾರಾಗಿ ಬರಲಿ, ಆಮೇಲೆ ಅವ್ರು ವಿಚಾರ ಮಾಡೋಣ ಅಂತ ಹೇಳ್ಬಿಟ್ಟು ಕೈ ಬಿಟ್ಟಿದ್ರು. ಆಮೇಲೆ ನಮ್ಮ ಅಣ್ಣ ಬಂದಾಗ ನೀವು ಬೇಲ್ ಮಾಡಿಸ್ಕೊಂಡ್ರಿ ಅಂತ ಹೇಳಿ ಅವ್ರಿಗೆ ಇದಾಗಿಲ್ಲ. ನಮ್ಮ ಮೇಲೆ ನಾವು ಕೇಸ್ ಮಾಡಿದ್ರು. ನಮ್ಮ ಮೇಲೆ ಕೇಸ್ ಮಾಡಿದ್ರು ನಾವು ಬೇಲ್ ತಗೊಂಡು ಟ್ರೈ ಮಾಡಿದ್ವಿ. ಆಮೇಲೆ ನಮ್ಗೆ ಬೇಲ್ ಆದ ನಂತರ ಅವ್ರು ತಂದು ಹಾಕಿಲ್ಲ, ನಮ್ಮ ಹುಡುಗರು ಹಿಡಿದಾಕಿಲ್ಲ, ನಮ್ಮ ಹುಡುಗರು ಪೇಸರ್ ಸರ್ ಅವರು. ಆದ್ಮೇಲೆ ನಾವೇನ್ ಮಾಡ್ತೀವಿ, ಡೈರೆಕ್ಟ್ ಕೋರ್ಟ್ನಿಂದ ವಾದ ಮಾಡಿಕೊಳ್ಳಿ ಅಂತ ಹೇಳಿದ ನಂತರ ನಾವು ಡೈರೆಕ್ಟ್ ಕೋರ್ಟ್ನಿಂದ ವಾದ ಮಾಡ್ಕೊಂಡ್ರೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದಲೇ ಸೈಲೆಂಟ್ ಆಗ್ಬಿಟ್ಟಿದ್ದೀವಿ. ಆಮೇಲೆ ಮೊನ್ನೆ ಬಂದು ಕಳಿಸಿ ಪೇಸರ್ ಸರ್ ಅವರು ಮತ್ತೆ ಅವರು ನಮ್ಮ ಅಪೋಸಿಟ್ ಪಾರ್ಟಿ ಆರೋಪಿ ಇದ್ದವನು ಮತ್ತೆ ನಮ್ಮ ಪೊಲೀಸ್ ಅವರು ವೆಂಕಟೇಶ್ ಪೊಲೀಸ್ ಅವರು ಬಂದು ಕಳಿಸಿ ಮತ್ತೆ ಆರೋಪಿ ಇದ್ದವನು ಜೊತೆ ಬಂದು ಕಳಿಸಿ ನಮ್ಮ ಅಣ್ಣನಿಗೆ ಹೇಳ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ನಮ್ಮಣ್ಣ ಏನಿದ್ದಾನೆ, ಆರೋಪಿ ನಿಮ್ಮ ಜೊತೆ ಇದ್ದಾನೆ, ನಿಲ್ಸ್ರಾಗ ನಾನು ಬರ್ತೀನಿ ಅಂತ ಹೇಳಿ ಮಾತಾಡಿದ್ದಾರೆ. ಮಾತಾಡಿದ ನಂತರ ಅವರೆಲ್ಲ ಮೇಲೆ ಅಂಗಿ ಇಟ್ಕೊಂಡು ಹೇಳೋದು ಮಾಡಿದ್ದಾರೆ. ಆದ ನಂತರ ಇದು ನಮ್ಮಣ್ಣವರು ನಮ್ಮಣ್ಣ ವಿಡಿಯೋ ಮಾಡೋದಕ್ಕೆ ಟೈಮ್ ಮಾಡಿದ್ದಾರೆ ಸಾಕ್ಷಿ ಇದಕ್ಕೆ. ಇದು ನಮ್ಮ ಅಮ್ಮ ತೋರಿಸ್ಕೊಂಡು ವಿಡಿಯೋ ಮಾಡಿದ್ದಾರೆ. ಇದನ್ನ ಕಸ್ಕೊಂಡು ಈ ತರ ಹೊಡೆದಾಕಿದ ನಂತರ ಅವ್ರನ್ನ ಆರೋಪಿ ಹುಡುಗನ್ನ ನಮ್ಮಣ್ಣ ಕಂಡಾಕೋ ಪ್ರಯತ್ನ ಮಾಡ್ತಾನೆ. ನಮ್ಮನ್ನ ಮನೆತನ ಬಂದು ಮತ್ತೆ ನೀನೇನ್ ಅಪರಾಧ ಇತ್ತು ನನ್ನ ನಿರ್ಧಾರ ಬಡಕ್ ಬಂದಿದ್ದೆ ಅಂತ ಹೇಳ್ಬಿಟ್ಟು ಅವ್ನು ಕಂಡಾಕೋ ವ್ಯವಸ್ಥೆ ಮಾಡಿದ್ದ ನಂತರ ನಮ್ಮ ಮುಖ್ಯ ವೆಂಕಟೇಶ್ ಪೊಲೀಸ್ ಅವರು ಬಂದು ವಿಡಿಯೋ ಮಾಡುತ್ತಾರೆ. ಇಲ್ಲಿಂದ ವಿಡಿಯೋ ಮಾಡ್ಕೊಂಡು ಆಮೇಲೆ ಏನ್ ಮಾಡಿದ್ರೆ ಪೇಸರ್ ಸರ್ನ ನಮಗೂ ಪೇಸರ್ ಸರ್ನ ಫೋನ್ ಮಾಡಿ ಕಳ್ಸ್ಕೊಂಡು 5 ಜನ ಬಂದು ನಮ್ಮ ಅಣ್ಣನ ಮೇಲೆ ಅಣ್ಣನ ಹೆಂಡತಿ ಮೇಲೆ ಲಾಠಿ ಇಟ್ಟು ಏನು ಕೇಳಿಲ್ಲ, ಯಾಕೆ ಹೊಡಿಯೋದಕ್ಕೆ ಶುರು ಮಾಡಿದ್ರು ಗಂಡ ಹೆಂಡತಿ ಬಿಟ್ಬಿಟ್ಟು. ಅವ್ರು ಬಂದಾಗ ಲೇಡಿ ಕಾನ್ಸ್ಟೇಬಲ್ ಯಾರು ಇರಲಿಲ್ಲ. ಜನ್ಸು ಅವ್ರು PSI ಹೋಗ್ಬಿಟ್ಟು ಅವ್ರಿಗೆ ಲಾಠಿಯಿಂದ ಹೇಗೆ ಬೇಕು ಹಾಗೆ ಹೊಡೆದಿದ್ದಾರೆ. ಹೆಣ್ಮಕ್ಳನ್ನ ಅಣ್ಣನ ಮಗ ಇದ್ದಾನೆ, 8 ವರ್ಷ ಏನು ಇದ್ದಾನೆ ಮಗು. ಆ ಮಗು ವಿಡಿಯೋ ಮಾಡ್ತಿದ್ರೆ ಫೋನ್ ಎಲ್ಲ ಕಸ್ಕೊಂಡಿದ್ದಾರೆ. ಫೋನ್ ಎಲ್ಲ 4 ಫೋನ್ ಕಸ್ಕೊಂಡು ಹೋಗಿ ಅವ್ರ ಕಡೆನೆ ಮಾಡ್ಕೊಂಡಿದ್ದಾರೆ PSI ಸರ್ ಅವರು. ನಮ್ಗೆ ಫೋನ್ ಕೊಟ್ಟಿದ್ದಿಲ್ಲ. ಇದು ನಮ್ಮ ಪ್ರೂಫ್, ನಮ್ PSI ಸರ್ ಬಂದು ಬಡಿತಾರೋದು ಪ್ರೂಫ್, ಮತ್ತೆ ಅವ್ರು ಬಂದು ಗಲಾಟೆ ಮಾಡೋದು ಪ್ರೂಫ್ ಅನ್ನ ನೀವು ತಗೊಂಡು ಇದನ್ನ ಪ್ರೂಫ್ ಸಿಕ್ಕರೆ ತಾನೇ ನಮ್ಮನ್ನ ನೀವು ಒಳಗೆ ಹಾಕ್ಸೋದಕ್ಕೆ ಆಗತ್ತೆ ಅಂತ ಹೇಳ್ಬಿಟ್ಟು ಫೋನ್ ಈ ತರ ಹೊಡೆದಾಗಿ ನಾವು ಫೋನ್ ತಾವು ತಗೊಂಡು ಹೋಗ್ತಿದ್ದಾರೆ. ಆ ನಂತರ ಏನಿಲ್ಲ ಲಾಠಿಗಳಿಂದ ತುಂಬಾ ಗಾಯಗೊಂಡಿದ್ದಾರೆ ನಮ್ಮ ಅಣ್ಣನೇ ಹೇಳ್ತಿದ್ದೆ. ಅವ್ರು ನಮ್ಮನ್ನು ಸಾಯಿಸ್ಬಿಡಿ, ನಾವು ಮೊದಲ ನಮ್ಗೆ ಬೆಳೆದು ಈ ತರ ಇದು ಮಾಡಿದಾಗ ನೀವು ಬಂದು ನಮ್ಮನ್ನು ಕೇಳಲಿಲ್ಲ, ನ್ಯಾಯ ಕೊಡಲಿಲ್ಲ, ಈಗ ನೀವು ಅವ್ರು ಸಪೋರ್ಟ್ ಆಗಿ ಬಂದು ನಮ್ಮನ್ನು ಈ ತರ ಹೊಡಿತಿದ್ರೆ ನಾವು ಕೇಳೋದ್ರೆ ಕಂಪೇರ್ ಟು ಯಾರು ಪೊಲೀಸರು ಕಟ್ಟಾಕಿ ಹೊಡ್ತೀರಿ, ನಾವು ಪೊಲೀಸರು ಕಟ್ಟಾಕಿ ಹೊಡ್ತೀರಿ ಅಂತಾನೆ ಹೇಳ್ತಾ ಇದ್ದಾರೆ. ಹೊತ್ತು ನಮ್ಗೆ ತಪ್ಪು ಯಾರ ಕಡೆಯಿಂದ ಆಗಿದೆ, ತಪ್ಪು ಯಾರ ಕಡೆದಿಲ್ಲ ಅಂತ ಯಾವ ನಾವೇನಾದ್ರು ಸಾಕ್ಷಿ ತೋರ್ಸಕ್ಕೆ ಹೋದ್ರೆ ಅವರು ಸರಿ ನೋಡ್ತಾ ಇಲ್ಲ. ನಾವು ತನಿಖೆ ಮಾಡ್ತೀವಿ. ನಾವು ಹೇಳ್ಕೊಂಡು ಹೋದ್ ಮರುದಿನಾನೇ ಭೇಟಿ ಅವಾಗ ನಾನು DSS ಸರ್ಗೆ ಎಲ್ಲರಿಗೆ ನಾನು ಫೋನ್ ಮಾಡಿದ್ದೆ. ನಮ್ಮ ಅಣ್ಣಗೆ ಟ್ರೀಟ್ಮೆಂಟ್ ಆಗಬೇಕು, ಏಟಾಗಿದೆ, ಗಾಯಗೊಂಡಿದೆ ಅಂತ. ನಾನು ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ನಾನು ಫೋನ್ ಟ್ರೈ ಮಾಡಿದ್ದೀನಿ ಸರ್ಗೆ. ಅವ್ರಿಗೆ ಅಡ್ಮಿಟ್ ಮಾಡಿಕೊಡಿ, ಪೋಸ್ಟ್ ಕೊಡಿ ಅಂತ ಹೇಳ್ಬಿಟ್ಟು ನಾನು ಅಡ್ಮಿಟ್ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೇನೆ. ಹೊರತು ಅವ್ರು ಯಾವುದೂ ಇದು ಕೇರ್ ಮಾಡಲಿಲ್ಲ. ಅವ್ರ ಹೆಣ್ಮಕ್ಳಿಗೂ ಕೂಡ ಸೀರಿಯಸ್ ಇದೆ, ಆಕೆಗೂ ದವಾಖಾನೆ ಟ್ರೀಟ್ಮೆಂಟ್ ಕೊಡಿಸಿ ಅಂದರೆ ನನಗೂ ಎಳ್ದಾಡಿ ಹೊಡೆದು ಈಗ ಗಾಯ ಹೊಡೆದು ಪೊಲೀಸ್ನವ್ರು ಹೇಳ್ಕೊಂಡು ದರ ಒಂದು ದನಕ್ಕೆ ಹೇಗೆ ನಾವು ಕರ್ಕೊಂಡು ದರ ಹೇಳ್ತೀವಿ ಆ ಥರ ಹೇಳ್ಕೊಂಡು ಕದರ್ಸಿ ನಮ್ಮನ್ನು ಬೀಸಾಕಿಬಿಟ್ಟು ಕರ್ಕೊಂಡೋಗಿ ಕೋರ್ಟೇಷನಲ್ಲಿ ಎಪ್ಪಟ್ಟರಿಂದ ಸೈನ್ ಮಾಡಿಸ್ತಾ ಇದ್ದಾರೆ. ಜಾಗದಲ್ಲಿ ಎತ್ತಬೇಕು ಕೈ ಇದು ಮಾಡಿ ಅವ್ರ ಪೇಷಂಟ್ ಅವ್ರು ನೋಡಿದ್ರೆ ಅವ್ರಿಗೆ ಸೈನ್ ಮಾಡಿಸ್ಬಿಟ್ಟಿದ್ದಾರೆ. ಬರಕ್ಕೂ ಬರೋದಿಲ್ಲ ನಮ್ಮ ಅಣ್ಣನ ಹೇಳ್ತಿಗೆ ಬರಕ್ಕೆ ಹೋದಕ್ಕೆ ಏನು ಬರಲ್ಲ. ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಲೋಕ ಜನಶಕ್ತಿ ಪಕ್ಷದ 28 ಸ್ಥಾನದಲ್ಲಿ ಸ್ಪರ್ಧಿಸಿ 20 ಸ್ಥಾನಗಳಲ್ಲಿ ಚರಿತ್ರೆಯ ವಿಜಯ ಸಾಧಿಸಿದೆ. ಹಿನ್ನೆಲೆಯಲ್ಲಿ ರಾಯಚೂರು ನಗರದಲ್ಲಿ ಎಲ್ಜೆಪಿ ಪಕ್ಷದಿಂದ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಲೋಕ ಜನಶಕ್ತಿ ಪಕ್ಷ 28 ಸ್ಥಾನದಲ್ಲಿ ಸ್ಪರ್ಧಿಸಿ 20 ಸ್ಥಾನಗಳಲ್ಲಿ ಚರಿತ್ರೆಯ ವಿಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ರಾಯಚೂರು ನಗರದಲ್ಲಿ ಬಿಜೆಪಿ ಪಕ್ಷದಿಂದ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಎನ್ಡಿಎ ಮೈತ್ರಿಕೂಟದಲ್ಲಿ ಲೋಕ ಜನಶಕ್ತಿ ಪಕ್ಷ ಸ್ಥಳೀಯ ಮತ್ತು ತಾಲೂಕು
ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳಲ್ಲಿ ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಸ್ಪರ್ಧೆ ಮಾಡುತ್ತೇವೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಮತ್ತು ಲೋಕ ಜನಶಕ್ತಿ ಪಕ್ಷದ ರಾಷ್ಟ್ರ ಅಧ್ಯಕ್ಷರು, ಲೋಕಸಭಾ ಸದಸ್ಯರು ಹಾಗೂ ಕೇಂದ್ರದ ಮೈತ್ರಿ ಚಿರಾಗ್ ಪಾಸ್ವಾನ್ ಅವರಿಗೆ ಹಾಗೂ ಬಿಹಾರ್ ಜನತೆಗೆ ಎನ್ಡಿಎ ಪಕ್ಷದ ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ಹೃತ್ಪೂರ್ವಕ ಧನ್ಯವಾದ ತಿಳಿಸಿದರು. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ 203 ಸ್ಥಾನಗಳನ್ನು ಸಾಧಿಸಿ ಚಾರಿತ್ರಿಕ ವಿಜಯ ಸಾಧಿಸಿ ಅಧಿಕಾರ ಗದ್ದುಗೆ ಏರಿದೆ. ಇನ್ನು ಆರ್ಜೆಡಿ ಮತ್ತು ಕಾಂಗ್ರೆಸ್ ನೇತೃತ್ವದಲ್ಲಿ ಮಹಾಗಠಬಂಧನ್ಗೆ ಕೇವಲ 33 ಸ್ಥಾನಗಳನ್ನು, ಅದರಲ್ಲಿ ಕಾಂಗ್ರೆಸ್ ಕೇವಲ 6 ಸ್ಥಾನಗಳನ್ನು ಸಾಧಿಸಿ ಭಾರೀ ಹೀನಾಯ ಸೋಲು ಕಂಡು ಭಾರೀ ಮುಖಭಂಗವಾಗಿದೆ. ಬಿಹಾರಿನ ಜನತೆಗೆ ಮಹಾಗಠಬಂಧನ್ ಮುಕ್ತಿ ರಾಜ್ಯವನ್ನಾಗಿ ಮಾಡಿದೆ ಎಂದರು. ಚುನಾವಣೆಯ ಫಲಿತಾಂಶ ಇವತ್ತು ಎನ್ಡಿಎದಾಗ ನಮಗೆ 206 ಸೀಟು ಬಂದಿದೆ. ಆ ಎನ್ಡಿಎದಲ್ಲಿ ಭಾಗವಹಿಸಿದಂಥ ನಾವು ಲೋ ಜನಶಕ್ತಿ ಪಾರ್ಟಿಯವರು ಕೂಡ ನಮಗೆ 29 ಸೀಟ್ ಅಂದರೆ ನಾವು 28 ಸ್ಪರ್ಧೆ ಮಾಡಿದ್ದು. ಅದರಲ್ಲಿ 20 ಸೀಟಿಗೆ ಗೆದ್ದಿದ್ದು ಭಾಳ ಆಶಾದಾಯಕವಾಗಿತ್ತು. ಎನ್ಡಿಎ ಸರ್ಕಾರ ಈ ಥರ ಮುಂದೆ ವಿಲನಾಗಿ ಹೋಗಿ ಎಲ್ಲ ರಾಜ್ಯದಲ್ಲೂ ಕೂಡ ನಮ್ಮ BJP ಸರ್ಕಾರ ಎನ್ಡಿಎ ಸರ್ಕಾರ ಬರಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಬರುವಂಥ ಮುಂದೆ ಕರ್ನಾಟಕ ಎಲೆಕ್ಷನಲ್ಲಿ ಕೂಡ ಚುನಾವಣೆಯಲ್ಲಿ ಕೂಡ ನಾವು ಲೋಕ ಜನಶಕ್ತಿ ಪಾರ್ಟಿಯಿಂದ ಸ್ಪರ್ಧೆ ಮಾಡ್ತೀವಿ. ಅಲಯನ್ಸ್ನು ನಾವು ಈ ಮಿನಿಸ್ಟ್ರಿ ಕೇಳಬೇಕಂತ ನಮ್ಮ ಚಿರಾಗ್ ಪಾಸ್ವಾನ್ ಕೂಡ ನಾವು ಗಮನಕ್ಕೆ ತರಬೇಕಂತ ಮಾಡಿವಿ. ಬರುವಂಥ ದಿನಗಳು ಕರ್ನಾಟಕದಲ್ಲಿ ಕೂಡ ನಾವು ಅಲಯನ್ಸ್ ಕೇಳಿ ನಾವು ಲೋಕ ಜನಶಕ್ತಿ ಪಾರ್ಟಿ ಕೂಡ ಸ್ಪರ್ಧೆ ಬಿಹಾರದಲ್ಲಿ ಯಾವ ರೀತಿ ಮಾಡ್ತೀವಿ, ಕರ್ನಾಟಕದಲ್ಲಿ ಅದೇ ರೀತಿ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಬರುವಂಥ ಎಲೆಕ್ಷನ್ನಲ್ಲಿ ಏನಂದರೆ ಈಗ ಜೆಡ್ಪಿ ತಾಲೂಕು ಎಲೆಕ್ಷನ್ ಕೂಡ ನಾವು ಲೋಕ ಜನಶಕ್ತಿ ಪಾರ್ಟಿ ಸ್ಪರ್ಧೆ ಮಾಡೋಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಈ ಒಂದು ಬಿಹಾರ ಎಲೆಕ್ಷನ್ ಭಾಳಷ್ಟು ನಮಗೆ ಸಂತೋಷದ ವಿಷಯ. ಇದರಲ್ಲಿ ಕೂಡ ಮೋದಿಯ ಪಾತ್ರ ಭಾಳ ದೊಡ್ಡವಾದಂಥದ್ದು. ಈ ರೀತಿ ಬರುವಂಥ ಎಲೆಕ್ಷನ್ನಲ್ಲಿ ಕೂಡ ಎಲ್ಲ ರಾಜ್ಯದಲ್ಲೂ ಕೂಡ ಈ ವಿರನಾಗಿ ಈತ ಲೋಕ ಜನಶಕ್ತಿ ಪಾರ್ಟಿ ಸ್ಪರ್ಧೆ ಮಾಡಿ ಗೆಲ್ಲಂತೇಳಿ ಈ ಆಶಾದಾಯಕವನ್ನು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಜಿ ವೆಂಕಟರೆಡ್ಡಿ ಮತ್ತು ಜಿಲ್ಲಾಧ್ಯಕ್ಷ ಬಂಗಿ ಮುನಿರೆಡ್ಡಿ ಹಾಗೂ ಕಾನೂನು ಘಟಕ ಅಧ್ಯಕ್ಷರಾದ ಚಂದ್ರಶೇಖರ್ ಗೌಡ ಮತ್ತು ಗೌರವಾಧ್ಯಕ್ಷ ಕುಲಕರ್ಣಿ ಸೇರಿದಂತೆ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ದೇವದಾಸಿ ಮಹಿಳೆಯರ ಕುಟುಂಬಗಳು ಅನಿಷ್ಟ ಪದ್ಧತಿಯಿಂದ ಸಂಪೂರ್ಣ ಹೊರಬರಲು 5 ಎಕರೆ ಜಮೀನು ಮಂಜೂರು ಮಾಡಲು ಭೂ ಬ್ಯಾಂಕ್ ರಚಿಸಬೇಕು ಹಾಗೂ ಇವರ ಮಕ್ಕಳಿಗೆ ಉದ್ಯೋಗದಲ್ಲಿ 3% ಮೀಸಲಾತಿ ಜಾರಿಗೊಳಿಸಬೇಕು. ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘದಿಂದ ಅಪರ ಜಿಲ್ಲಾಧಿಕಾರಿ ಮತ್ತು ಉಚ್ಚ ನ್ಯಾಯಮೂರ್ತಿಗಳಿಗೆ ಮನವಿ ಸಲ್ಲಿಸಲಾಯಿತು. ದೇವದಾಸಿ ಮಹಿಳೆಯರ ಕುಟುಂಬಗಳು ಅನಿಷ್ಟ ಪದ್ಧತಿಯಿಂದ ಸಂಪೂರ್ಣವಾಗಿ ಹೊರಬರಲು 5 ಎಕರೆ ಜಮೀನು ಮಂಜೂರು ಮಾಡಲು ಭೂ ಬ್ಯಾಂಕ್ ರಚಿಸಬೇಕು ಹಾಗೂ ಇವರ ಮಕ್ಕಳಿಗೆ ಉದ್ಯೋಗದಲ್ಲಿ 3% ಮೀಸಲಾತಿ ಜಾರಿಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳಾ ವಿಮೋಚನಾ ಸಂಘದಿಂದ ಅಪರ ಜಿಲ್ಲಾಧಿಕಾರಿ ಮೂಲಕ ಉಚ್ಚ ನ್ಯಾಯಮೂರ್ತಿಗಳಿಗೆ ಮನವಿ ಸಲ್ಲಿಸಲಾಯಿತು. ದೇವದಾಸಿ ಪದ್ಧತಿಯಿಂದ ಅವರ ಕುಟುಂಬಗಳು ಸಂಪೂರ್ಣವಾಗಿ ಹೊರಬರಲು 5 ಎಕರೆ ಭೂಮಿ ನೀಡಲು ಭೂ ಬ್ಯಾಂಕ್ ರಚನೆಯಾಗಬೇಕು. ಎಲ್ಲ ದೇವದಾಸಿ ಮಹಿಳೆಯರ ಮಾಸಿಕ ಪಿಂಚಣಿ ಸಹಾಯಧನವನ್ನು 2,000ರಿಂದ 5,000ಕ್ಕೆ ಹೆಚ್ಚಿಸಬೇಕು. ದೇವದಾಸಿ ಮಹಿಳೆಯರ ಮಕ್ಕಳು ಬಹಳಷ್ಟು ಜನ ವಿದ್ಯಾವಂತರಾಗಿದ್ದು ಅವರಿಗೆ ಉದ್ಯೋಗದಲ್ಲಿ 3% ಮೀಸಲಾತಿ ವ್ಯವಸ್ಥೆ ಮಾಡಬೇಕು. ಅಲ್ಲಿಯವರೆಗೆ ಅವರು ಸ್ವಯಂ ಉದ್ಯೋಗದಲ್ಲಿ ತೊಡಗಲು ಸಾಲ ಸೌಲಭ್ಯವನ್ನು ನೀಡಬೇಕು ಎಂದು ಆಗ್ರಹಿಸಿದರು. ದೇವದಾಸಿ ಮಹಿಳೆಯರ ಮಕ್ಕಳು ಬಹಳಷ್ಟು ಜನ ವಿದ್ಯಾವಂತರಾಗಿದ್ದು ಇವರಿಗೆ ಮಹಿಳಾ ಅಭಿವೃದ್ಧಿ ನಿಗಮವು ಎಲ್ಲ ದೇವದಾಸಿ ಮಹಿಳೆಯರ ಕುಟುಂಬದ ಎಲ್ಲ ಸದಸ್ಯರ ಗಣತಿಗೆ ಕ್ರಮ ವಹಿಸಿದೆ. ಅದು ಸ್ವಾಗತಾರ್ಹ. ಆದರೆ ಅದನ್ನು ಆನ್ಲೈನ್ನಲ್ಲಿ ಸಮೀಕ್ಷೆ ನಡೆಯುತ್ತಿದ್ದು ಇದು ಬಹಳಷ್ಟು ಜಿಲ್ಲೆಗಳಲ್ಲಿ ಸರ್ವರ್ ಸಮಸ್ಯೆಯಿಂದಾಗಿ ಸಮಗ್ರವಾಗಿ ಸಮೀಕ್ಷೆ ನಡೆಯುತ್ತಿಲ್ಲ. ಈ ಸಮೀಕ್ಷೆಯಲ್ಲಿ ಯಾವುದೇ ದೇವದಾಸಿ ಕುಟುಂಬಗಳು ಕೈಬಿಟ್ಟು ಹೋಗದಂತೆ ಸಮೀಕ್ಷೆ ಆಗುವಂತೆ ಕ್ರಮ ವಹಿಸಬೇಕು. ದೇವದಾಸಿ ಮಹಿಳೆಯರಿಗೆ ಸ್ವಯಂ ಉದ್ಯೋಗದ ಅಡಿ ನೀಡಲಾಗುವ 30,000 ಸಹಾಯಧನವು ಖಂಡಿತ ಈ ತೀವ್ರ ಬೆಲೆ ಏರಿಕೆ ಕಾಲದಲ್ಲಿ ಸ್ವಯಂ ಉದ್ಯೋಗ ಮಾಡಲು ಸಾಧ್ಯವಾಗುವುದಿಲ್ಲ. ಈ ಹಿಂದೆ 1 ಲಕ್ಷ ನೆರವು ನೀಡಲಾಗುತ್ತಿತ್ತು, ಆದರೆ ಈ ನಡುವೆ ಅದನ್ನು ಕಡಿತಗೊಳಿಸಲಾಗಿದೆ. ಇದರಿಂದ ಹಲವಾರು ದೇವದಾಸಿ ಮಹಿಳೆಯರಿಗೆ ದೊಡ್ಡ ಅನ್ಯಾಯವಾಗುತ್ತಿದೆ. ಆದ್ದರಿಂದ ಈ ಸಹಾಯಧನವನ್ನು ಕನಿಷ್ಠ 1.50 ಲಕ್ಷದಿಂದ 2 ಲಕ್ಷ ರೂಪಾಯಿಗಳವರೆಗೆ ಹೆಚ್ಚಿಸಲು ಅಗತ್ಯ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿದರು. ದೇವದಾಸಿ ಮಹಿಳೆಯರ ಪುನರ್ವಸತಿಗಾಗಿ ಉಚಿತ ನಿವೇಶನದ ಜೊತೆಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಸಹಯೋಗದಲ್ಲಿ ಪಕ್ಕಾ ಮನೆಯನ್ನು ಕಟ್ಟಿಕೊಡಬೇಕು. ಇದರಲ್ಲಿ ಫಲಾನುಭವಿಗಳನ್ನು ದೇವದಾಸಿ ಮಹಿಳೆಯರ ಪುನರ್ವಸತಿಗಾಗಿ ಉಚಿತ ನಿವೇಶನದ ಜೊತೆಗೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಸಹಯೋಗದಲ್ಲಿ ಪಕ್ಕಾ ಮನೆಯನ್ನು ಕಟ್ಟಿಕೊಡಿಸಬೇಕು. ಇದರಲ್ಲಿ ಫಲಾನುಭವಿಗಳು ಪಾವತಿಸಬೇಕಾದ ವಂತಿಕೆ ಹಣವನ್ನು ಕೈಬಿಡಬೇಕು ಮತ್ತು ಆದಷ್ಟು ಬೇಗ ಮನೆಗಳನ್ನು ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾಧ್ಯಕ್ಷೆ ಎಚ್. ಪದ್ಮಾ, ಜಿಲ್ಲಾ ಕಾರ್ಯದರ್ಶಿ ಹೊಳೆಮ್ಮ,
ಜಿಲ್ಲಾ ಗೌರವಾಧ್ಯಕ್ಷ ಕೆಜಿ ವೀರೇಶ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶ. ಸಹಕಾರ ಸಪ್ತಾಹ, ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ, ಗ್ರಾಮಗಳ ಅಭಿವೃದ್ಧಿ ಸಹಕಾರ ಸಂಘ ಬಲಗೊಳಿಸುವುದು ಅಗತ್ಯ, ಸಚಿವ ಎನ್ಎಸ್ ಬೋಸರಾಜ್. ದೇವದಾಸಿ ಪದ್ಧತಿ ಸಮಾಜಕ್ಕೆ ಮಾರಕ, ನಿವಾರಣೆ ಕೇವಲ ಒಬ್ಬರ ಜವಾಬ್ದಾರಿಯಲ್ಲ, ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬುಕ್ರೋ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ 27ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ, ಮೈತ್ರಿ ಕೃಷ್ಣ. ನವೆಂಬರ್ 18ರಂದು ಸಂವಿಧಾನ ಸಂರಕ್ಷಣಾ ಜಾಗೃತಿ ಜಾಥಾ, ಮಹಿಳೆಯರು ಭಾಗಿ, ವಿಜಯರಾಣಿ ಸಿರ್ವಾರ. ಮಟ್ಟೂರು ತಾಂಡದಲ್ಲಿ ಹಳೆ ದ್ವೇಷದಿಂದ ಹಲ್ಲೆ, ಪೊಲೀಸರನ್ನು ಕಟ್ಟಿ ಹಾಕಿಲ್ಲ, ನ್ಯಾಯ ಕೊಡಿಸಿ ಲಾಲಮ್ಮ. ಬಿಹಾರ ಚುನಾವಣೆ, ಎನ್ಡಿಎಗೆ ಪ್ರಚಂಡ ಜಯ, ನಗರದಲ್ಲಿ ಬಿಜೆಪಿಯಿಂದ ಸಂಭ್ರಮಾಚರಣೆ. ಬಿಹಾರ ಚುನಾವಣೆಯಲ್ಲಿ ಲೋಕ ಜನಶಕ್ತಿ ಪಕ್ಷ ಗೆಲುವು, ವಿಜಯೋತ್ಸವ. ಮತ್ತು ದೇವದಾಸಿ ಮಹಿಳೆಯರ ಕುಟುಂಬಕ್ಕೆ ಸೌಲಭ್ಯಗಳನ್ನು ಒದಗಿಸಲು ಮನವಿ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಇಲ್ಲಿಗೆ ವಾರ್ತೆ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.